ಶ್ರೀವನಿತೆಯರಸನೆ ವಿಮಲರ ಜೀವ ಪೀಠನ ಪಿತರೇ ಜಗಕತಿ ಪಾವನನೆ ಸನಕಾದಿ ಸಜ್ಜನನಿಕರ ದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕರಣ ಕಾವುದು ಆನತ ಜನವ ಗದುಗಿನ ವೀರನಾರಾಯಣ 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 ಗಜಮುಖನೇ ಮೆರೆಬೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಯ ಗೊಡೆಯನ ಕುಮಾರನೆ ವಿದ್ಯವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆಭಜಿಸುತ್ತಿಹರು ಅನವರತನಿಂದರು ತ್ರಿಜಗವಂದಿತ ಗಣಪ ಗಣಪ ವಂದಿತ ಗಣಪ ಜಗವಂದಿತ ಗಣಪ ತ್ರಿಜಗವಂದಿತ ಗಣಪ ಮಾಡುವುದು ಮದಿಗೆ ಮಂಗಳವ. ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನ ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ ತಾಯಿ ಶಾರದೆಯನ್ನ ಎರಡಕ್ಷರವನ್ನ ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತಾ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇವತ್ತಿನ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಮೇಷ್ಟ್ರು ದಾರಿಲೇ ಹೇಳಿದ್ರು ಒಂದು ದೊಡ್ಡ ಸರ್ಪ್ರೈಸ್ ಇದೆ ನಿಮಗೆ ಅಂತ ಹೇಳಿ. ನಾವು ಹೇಳಿ ಕೇಳಿ ಶಿಷ್ಯರಲ್ವ, ಹೇಳಿದ್ರೆ ಕಾಗತ್ತದು ಅಂತ ಹೇಳಿದ್ರು. ಯಾಕೆಂದ್ರೆ ಅಷ್ಟೊಂದು ಎಲ್ಲ ಸುಮ್ಮನೆ ಇರೋಕ್ಕಾಗಲ್ಲ, ಅದರಿಂದ ಇಲ್ಲಿ ಹೇಳಿಬಿಡಿಯೋದೇನು ಅಂತ ಅಲ್ಲೇ ಹೇಳಿದ್ರು. ಡಾಕ್ಟರ್ ನರಹರಿ ಅವರು ಆಡ್ತಿದ್ದಾರೆ ಅಂತ ಹೇಳಿ ಭಾಳ ಸಂತೋಷದ ಸಂಗತಿ ತಮ್ಮ ಜೊತೆ ಮಾಡ್ತಾ ಇರೋದು. ಮತ್ತೆ ಇಲ್ಲಿನ ಕಾರ್ಯಕ್ರಮ ಎಂದಿನಂತೆ ಸಹಜ ಸುಖವನ್ನು ಕೊಡುವ ಸಹಜಾನಂದರಿರುವಂತಹ ಜಾಗ. ಅಸಹಜ ಅಥವಾ ಕೃತ್ರಿಮವಾದದ್ದಿದ್ದಾಗ ಅದು ಬೇರೆ ಭಾವ. ಸಹಜವಾಗಿ ಭಾವ ಬರುವಂಥ ಒಂದು ಜಾಗ ಇರುತ್ತಲ್ಲ, ಅದು ಜೀವನದಲ್ಲಿ ಸಿಕ್ಕೋದು ಬಹಳ ಕಡಿಮೆ ಸಂಖ್ಯೆಯಲ್ಲಿ. ಹಾಗಾಗಿ ಮತ್ತೆ ಅದೇ ಸೌಖ್ಯ ದೊರೆತದ್ದು ಗುರುಗಳಾದ ಕರು ರಾಮಚಂದ್ರ ಅವರಿಂದ ಮತ್ತು ನಮ್ಮ ಸುಪರ್ಣ ಅವರಿಂದ. ಹಾಗಾಗಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಎದುರಿಗಿರುವ ನೀವೆಲ್ಲರೂ ಕೂಡ ಜಂಗಮ ಜನಾರ್ದನರು ಚಾರು ಕವಿತೆಯ ಬಳಕೆಯಲ್ಲ ಕುಮಾರವ್ಯಾಸನ ಮಾತಿದು. ಈ ನಮ್ಮ ಕುಮಾರವ್ಯಾಸನಿಗೆ 100 ನಾಲಿಗೆಗಳಾಗಿಬಿಡ್ತವೆ ಕೃಷ್ಣ ಕಥೆಯನ್ನ ಹೇಳಲಿಕ್ಕೆ. ಯಾಕೆಂದ್ರೆ ಅವನ ಉದ್ದೇಶವೇ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದರೆ, ದಡ್ರಿಗಲ್ಲ ಇದು. ದಡ್ಡರು ಅಂತ ಹೇಳಿ ಅಂದ್ರೆ ನಾವಿವತ್ತು ಒಂದು ಭ್ರಮೆಯಲ್ಲಿದ್ದೀವಲ್ಲ, ಅಂದ್ರೆ ನನಗೆ ಓದಕ್ಕೆ ಬರುತ್ತೆ, ಓದಕ್ಕೆ ಬಂದವರೆಲ್ಲ ಜಾಣರು ಬುದ್ಧಿವಂತರು ಅಂತ ಹೇಳಿ ಆ ಭ್ರಮೆಯಲ್ಲಿ ಇಲ್ಲದ ಸತ್ಯದ ಅರಿವಿರುವಂತಹ ಜಾಣರಿಗೆ ಮಾತ್ರ ಈ ಕಾವ್ಯ. ಯಾಕೆಂದ್ರೆ ಕೃಷ್ಣನ ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸಾಧ್ಯವೇ ಇಲ್ಲದೆ ಇರುವಂತಹ ಸಂಗತಿ. ಅವನ ಎತ್ತರವನ್ನ, ಅವನಿರೋ ರೀತಿಯನ್ನ ನಾವು ಹೇಗೂ ಇದು ಹೀಗೆ ಅಂತ ಹೇಳಿ ನಿರ್ಧರಿಸಕ್ಕೆ ಆಗೋದೇ ಇಲ್ಲ. ಆ ಎತ್ತರದ ವ್ಯಕ್ತಿತ್ವ. ಅದಕ್ಕೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನ ಇಳೆಯ ಜಾಣರು ಮೆಚ್ಚುವಂದರೆ. ಹಾಗಿದ್ರೆ ಹ್ಯಾಕ್ ಕೇಳಬೇಕು ಇದನ್ನ, ಈ ಕಾವ್ಯವನ್ನ? ಚಿತ್ತ ಅವಧಾರು, ಮನಸ್ಸಿನಿಂದ ಎಚ್ಚರವಾಗಿರಬೇಕು. ದೇಹ ನಿದ್ದೆ ಮಾಡಿದ್ರು ಪರವಾಗಿಲ್ಲ, ಮನಸ್ಸು ಎಚ್ಚರವಾಗಿ ಇರಬೇಕು. ಮನಸ್ಸನ್ನ ಎಚ್ಚರವಾಗಿ ಇಟ್ಕೊಂಡು ಈ ಕಾವ್ಯವನ್ನ ಕೇಳಿದ್ರೆ ಈ ಕಾವ್ಯದ ಒಳಗಿರುವ ಕೃಷ್ಣ ಮಹಿಮೆ ಇದೆಯಲ್ಲ, ಬರಿಯ ತುಳಸಿಯ ಉದಕದಂತಿದೆ. ತೀರ್ಥಕ್ಕಿಂತ ದೊಡ್ಡದು ಯಾವುದಿದೆ ಜಗತ್ತಲ್ಲಿ? ಯಾವುದೂ ಇಲ್ಲ. ಹಾಗಾಗಿ ಆ ತುಳಸಿಯ ಉದಕದಂತಿರುವ ಕಾವ್ಯ ನಮ್ಮೊಳಗೆ ಪ್ರವೇಶವನ್ನು ಮಾಡುತ್ತೆ.
ಆ ಪ್ರವೇಶ ಯಾತಕ್ಕೆ ಮಾಡಬೇಕು ಅಂತ ಹೇಳಿ ಅಂದ್ರೆ ಕೃಷ್ಣನ ರೀತಿಯನ್ನ ಮತ್ತೆ ನಾವು ಹೇಗಿರಬೇಕು ಮತ್ತು ಇರಬಾರದು ಅನ್ನುವುದನ್ನ ಹೇಳುವಂತಹ ಗಂಭೀರವಾದ ಪ್ರಯತ್ನವನ್ನ ಕುಮಾರವ್ಯಾಸ ಕಾವ್ಯದುದ್ದಕ್ಕೂ ಮಾಡಿಕೊಂಡು ಬಂದಿದ್ದಾನೆ. ಹಾಗಾಗಿ ಯಾವ ಪುಟವನ್ನ ಸುಮ್ಮನೆ ಹೀಗೆ ತೆಗೆದರೂ ಕೂಡ ಅಲ್ಲಿ ತುಳಸಿಯ ಉದಕ ಸದಾ ಸಿದ್ಧವಾಗಿರುತ್ತೆ. ಅಂತಹ ಪರಮಾದ್ಭುತವಾದಂತಹ ಕಾವ್ಯ ಇದು. ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಭಾಗ ಶಿಶುಪಾಲ ಮೋಕ್ಷ ಅನ್ನುವಂತಹ ಭಾಗ. ನಿಮ್ಗೆಲ್ಲ ಕಥೆ ಗೊತ್ತಿದೆ. ಈ ರಾಜಸೂಯ ಯಾಗವನ್ನ ಆರಂಭ ಮಾಡ್ತಾರೆ. ಕೃಷ್ಣ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಆ ಯಾಗ ಚೆನ್ನಾಗಿ ನಡೆಯುವ ಹಾಗೆ ನೋಡಿಕೊಳ್ತಾನೆ. ಯಾತಕ್ಕೆ ಚೆನ್ನಾಗಿ ನಡೆಯಬೇಕಿತ್ತು ಅಂತಂದ್ರೆ ಇಡೀ ಭಾರತ ಛಿದ್ರವಾಗಿತ್ತು. ಅಖಂಡ ಭಾರತ ಅಂದ್ರೆ ಏನು ಅನ್ನುವ ಕಲ್ಪನೆಯೇ ಬರದೇ ಇರುವ ಮಟ್ಟಿಗೆ ಛಿದ್ರವಾಗಿತ್ತು. ಈ ನಮ್ಮ ಜರಾಸಂಧ ಅಂತ ಒಬ್ಬ ಇದ್ದ ನೋಡಿ, ಅವನಿಗೆ ಅದು ಎಂಥ ವರ ಅಂತಂದ್ರೆ ಯಾರ್ಯಾರಿಗೆ ಕೊಡಬಾರ್ದು ಅದನ್ನೆಲ್ಲ ಕೊಟ್ಟಿರುವಂಥವರ. ಹಾಗೆ ಅವನು ಚಿರಾಯುವಾಗಿತ್ತು. ಎಂಥ ರಾಕ್ಷಸ ಅವ ಅಂದ್ರೆ ಸೀಳು ಬಿಟ್ಟು ಬಿಸಾಡಿದ್ರೆ ತಕ್ಷಣ ದೇಹ ಕುಡ್ಕೊಂಡ್ಬಿಡ್ತಿತ್ತು. ಅಂಥ ಒಂದು ವರ ಮಾಡಬಾರದು ಮಾಡ್ತಾ ಇರೋರಿಗೆ ಇಂಥದೇ ವರಗಳು ಜೊತೆಯಾಗಿ ನಿಂತುಕೊಳ್ಳೋದು. ಅದನ್ನ ಕೃಷ್ಣ ಗುರುತಿಸಿದ್ದ. ಯಾಕೆ ಅವನನ್ನು ಕೊಲ್ಲಬೇಕಾಗಿತ್ತು ಅಂತಂದ್ರೆ 21,000 ರಾಜಕುಮಾರರನ್ನ ಸೆರೆಯಲ್ಲಿಟ್ಟಿದ್ದ. 21,000 ಜನ. ಆ ಎಲ್ಲ ಪ್ರದೇಶಗಳಲ್ಲಿ ಅರಾಜಕತೆ ಉಂಟಾಗಬೇಕು, ಅದರ ಮೇಲೆ ಹಿಡಿತ ಸಾಧಿಸಬೇಕು. ಇನ್ನು ಅವನ ಅಯೋಗ್ಯತನದ ಪರಮಾವಧಿ ಏನು ಅಂದ್ರೆ ಜರಾಸಂಧಂದು 16,000 ರಾಜಕುಮಾರಿಯರನ್ನ ಸೆರೆಯಲ್ಲಿ ಇಟ್ಟಿತ್ತು. ಪರಸ್ತ್ರೀಯರನ್ನ ನೋಡೋದೇ ಪಾಪ ಅಂತ ಹೇಳಿ ಅಂದ ಕಾಲದಲ್ಲಿ 16,000 ಮನೆಯ ಹೆಣ್ಣು ಮಕ್ಕಳನ್ನ ತಂದು ಆ ಸೆರೆಯಲ್ಲಿಟ್ಟು ಅವರಿಗೆ ಅವನು ಮಾಡಿದ ಶೋಷಣೆ ಇದೆಯಲ್ಲ, ಅದನ್ನ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಈ 21,000 ಜನ ಮತ್ತು 16,000 ಎಂಥ ಸಂಖ್ಯೆ. ಅಂಥವನು ಬದುಕಿರಲೇಬಾರದು. ಇಲ್ಲಿ ಹೋಗಿದ್ದು ಕಪ್ಪ ಕಾಣಿಕೆ ತರಕ್ಕಲ್ಲ. ಕೃಷ್ಣನಂಥವನಿಗೆ ರಾಜಸೂಯ ಯಾಗಕ್ಕೆ ಹಣ ಹೊಂದಿಸೋದು, ಬೇಕಾದ್ದನ್ನು ಕೊಡೋದು ಒಂದೆರಡು ಕ್ಷಣದಲ್ಲಾಗುವ ಸಂಗತಿ. ಆದರೆ ಅಂಥ ದುಷ್ಟರಿರಬಾರದು, ಇಡೀ ಭಾರತ ಒಗ್ಗೂಡಬೇಕಾದ್ರೆ ಅನ್ನುವಂಥ ಅತಿದೊಡ್ಡ ಪ್ರಯತ್ನವನ್ನ ಕೃಷ್ಣನ ದೃಷ್ಟಿ ಮಾಡಿತು. ಭೀಮನಿಂದ ಅವನನ್ನ ಕೊಲ್ಲಿಸಿದ. ಹೀಗೆ ಸಾಕಷ್ಟು ಜನರು ಇಲ್ಲ ಒಪ್ಕೊಂಡ್ರು ಸಾರ್ವಭೌಮತ್ವವನ್ನ, ಇಲ್ಲ ಯುದ್ಧ ಮಾಡಿ ಪರಾಜಿತರಾಗಿ ಕೊಡ್ತಾ ಹೋದ್ರು. ರಾಜಸೂಯ ಯಾಗ ಮುಗಿಯುವ ಹಂತಕ್ಕೆ ಬಂತು. ಒಂದು ಯಾಗ ಅಥವಾ ಯಜ್ಞ ಅಂದಾಗ ಎಲ್ಲರಿಗೂ ಗುರು ಸ್ಥಿತಿಯಲ್ಲಿರುವಂಥವರಿಗೆ ಒಂದು ತಾಂಬೂಲ ಕೊಡುವುದೊಂದು ಕ್ರಮ. ಈಗಲೂ ನಾವು ಅದನ್ನು ಮಾಡ್ತೀವಿ. ಯಾರು ಹಿರಿಯರಿರ್ತಾರೆ ಅವರಿಗೆ. ಅಲ್ಲಿಯ ಆರಂಭ ಆಯಿತು. ಈಗ ಯಾರಿಗೆ ಕೊಡಬೇಕು ಪ್ರಶ್ನೆ. ಇಡೀ ರಾಜಸೂಯ ಯಾಗ ನಡೆದಿದೆ, ಸಂಪನ್ನವಾಗ್ತಾ ಇದೆ. ಆ ಅಗ್ರ ಪೂಜೆಯನ್ನ ಯಾರಿಗಾದರೂ ಕೊಡಬೇಕು. ಬಾಳ ನೇತ್ರಗೆ ಪಡಿಯೆನೆಪ ಭೂಪಾಲರು ಇದರಲ್ಲಿದ್ದಾರೆ. ಅಗ್ರ ಪೂಜ್ಯ ಯಾರು ಅಂತ ಹೇಳಿ ಅಲ್ಲಿದ್ದ ಮುನಿಗಳೆಲ್ಲ ಪ್ರಶ್ನೆ ಮಾಡ್ತಾರೆ. ಕೊನೆಯ ಘಟ್ಟ ಅಂದಾಗ ಗಾಂಗೆಯ ನುಡಿದನು ವೇದ ಸನ್ಮತವ. ಸ್ವಂತದ ಮಾತಲ್ಲ. ಗಾಂಗೆಯ ನುಡಿದನು ವೇದ ಸನ್ಮತವ. ಯಾವುದು ವೇದ ಮತ್ತು ಉಪನಿಷತ್ತು ಒಪ್ಪಿ ಹೌದು ಅದನ್ನ ನೇತಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಹೇಳುತ್ತೋ ಅದನ್ನ ಭೀಷ್ಮರು ಮಾತಾಡ್ತಾರೆ. ಏನು? 6 ನಿರ್ಜರ ನಿವಹದಲ್ಲಿ ಜಂಬಾರಿ ಎಲ್ಲದೆ ಮಾನನೀಯರ 6 ಜಗದಲ್ಲಿ ಕೃಷ್ಣನಲ್ಲದೆ ಪೂಜ್ಯತಮರು ಎಂದ ಗಾಂಗೆಯ. ಜಗತ್ತಿನಲ್ಲಿ ಕೃಷ್ಣನಿಗಿಂತ ಮಿಗಿಲಾದ ಪೂಜ್ಯರು ಯಾರು ಇರೋದಕ್ಕೆ ಸಾಧ್ಯ? ಎಂಥವನು ಈ ಕೃಷ್ಣ? ಗಿರಿಗಳಲ್ಲಿ ಹೇಮಾದ್ರಿ, ಗಿರಿಗಳಲ್ಲಿ ಹೇಮಾದ್ರಿ, ಗಣಸಾಗರದೊಳಗಿ ದುಗ್ಧಾಬ್ದಿ, ದೇವಾಸುರನರೋರಗನಿಕರದಲ್ಲಿ ನಾರಾಯಣನೆ ಬಿಗಿದು ಅರಸ ಸಂಶಯ ಬೇಕೆ ಕೃಷ್ಣನ ಚರಣವನ್ನು
ಬಂದೊಳೆ ರಾಜಸೂಯಾತ್ವರಕ್ಕೆ ಪೂಜಾ ಪಾತ್ರ ನೀಗರಿ ಎಂದನ ಭೀಷ್ಮ ಸುರ ನರ ಗುರಗ ನಿಕರದಲ್ಲಿ ನಾರಾಯಣನೇ ಮೇಲಿಲು. ನೀವು ಸ್ವರ್ಗ, ಮರ್ತ್ಯಲೋಕ, ಪಾತಾಳ ಇಲ್ಲಿ ಎಲ್ಲಿ ಹೋಗಿ ಹುಡುಕಿದ್ರೂ ಕೂಡ ನಾರಾಯಣನಿಗಿಂತ ಮಿಗಿಲಾದ ದೈವ ಮತ್ತೊಂದಿಲ್ಲ. ಅರಸ ಸಂಶಯವೇ. ಇದಕ್ಕಿಷ್ಟೊಂದು ಹುಡುಕಾಡುವ ಅಗತ್ಯ ಯಾಕೆ? ಎದುರಿಗೆ ಸ್ವಯಂ ನಾರಾಯಣ ಕೂತಿದ್ದಾಗ ಶ್ರೇಷ್ಠರು ಯಾರು ಅಂತ ಹೇಳಿ ಹುಡುಕೋದು ಮೂರ್ಖತನ ಅಲ್ವಾ? ಇದರಲ್ಲಿ ಸಂಶಯವೇಕೆ? ಕೃಷ್ಣನ ಚರಣವನ್ನು ತೊಳೆ, ಹೋಗಿ ಅವನ ಪಾದವನ್ನು ಮೊದಲು ತೊಳೆದು ರಾಜಸೂಯಾಧ್ವರಕ್ಕೆ ಪೂಜಾ ಪಾತ್ರನು ಅವನೇ ಅನ್ನುವುದನ್ನ ಒಪ್ಪಿಕೊಂಡು ಮುಂದಿನ ಪಾದಪೂಜೆಯನ್ನ ಮಾಡು ಅಂತ ಹೇಳಿದ ತಕ್ಷಣ ಅಲ್ಲಿದ್ದಂಥವ್ರು ಎಂಥವರು ಇದಕ್ಕೆ ಒಪ್ಪಿಗೆ ಸೂಚಿಸಿದವರು? ವ್ಯಾಸ, ನಾರದ, ರೋಮಶಾದಿಗಳು, ಸಮಸ್ತ ಮುನೀಂದ್ರರು. ಒಬ್ಬೊಬ್ಬ ಯತಿಯೂ ಕೂಡ ಆಗಸದಷ್ಟು ಎತ್ತರದ ತಿಳಿವಿದ್ದಂಥವ್ರು. ಅವರೆಲ್ಲರೂ ಕೂಡ ಹೇಳಿದ ಒಂದೇ ಮಾತು, ಲೇಸನಾಡಿದ ಭೀಷ್ಮ. ಎಂಥ ಒಳ್ಳೆ ಮಾತಾಡ್ಬಿಟ್ರಿ ನೀವು. ಯಾಕಂದ್ರೆ ಭೀಷ್ಮರು ತಾವು ಕೂತ್ಕೋಬೋದಾಗಿತ್ತಲ್ಲ. ಕೃಷ್ಣ ಏನು ಬೇಡ ಅಂತಿರ್ಲಿಲ್ಲ. ಇಡೀ ಕುಟುಂಬಕ್ಕೆ ಹಿರಿಯ ಅವ. ಹಾಗ ಎಲ್ಲದರಲ್ಲೂ ವೃದ್ಧನೇ, ವಯೋವೃದ್ಧ, ಜ್ಞಾನ ವೃದ್ಧ ಎಲ್ಲವೂ ಆಗಿದ್ದಂಥವ್ರು. ಆದ್ರಿಂದ ಭೀಷ್ಮನ ನಡತೆಯನ್ನು ಅವರೆಲ್ಲರೂ ಮೆಚ್ಚಿಬಿಟ್ರು. ಲೇಸನಾಡಿದ ಭೀಷ್ಮ ಬಳಿಕೇನು ಈ ಸಮಸ್ತ ಚರಾಚರದಲ್ಲಿ ವಾಸುದೇವನೇ ಪೂಜ್ಯನೆಂದು ಸಕಲ ಮುನಿ ನಿಖರ. ಅವನಿಗಿಂತ ಇನ್ನು ಯಾರಪ್ಪ ಅಂತ ಹೇಳಿದ ತಕ್ಷಣ ಸಿದ್ಧ ಮಾಡಿದ್ರು. ತರಿಸಿದನು ನವ ಹೇಮಮಣಿ ಭಾಸುರದ ಮಂಚದ ಮೇಲೆ ಸಿಂಹಾಸನವನ್ನ ತರಿಸಿ ಎಲ್ಲರ ಮಧ್ಯದಲ್ಲಿ ಕೂತು ಸಹದೇವ ತರ್ತಾನೆ. ತಂದು ಅವನನ್ನ ಕೂರಿಸಿ ಒಂದಷ್ಟು ನಿಮಿಷ ಬಾರಪ್ಪ ಅಂತ ಸ್ವಾಗತವನ್ನ ಮಾಡಿದ್ರು. ತಂದು ಮಡಿಮಯ ಪಡಿಗದಲ್ಲಿ ಗೋವಿಂದನಂಗರಿಯ ತೊಳೆದು ಎಲ್ಲ ನವರತ್ನ ಮುತ್ತು ಮಾಣಿಕ್ಯ ಇರುವಂತಹ ಒಂದು ಗಡಿಗೆ ಅಂತ ಕರೀತೀವಲ್ಲ ನಾವು, ಅದನ್ನ ಈಗ ನಾವು ಕುಂದನ್ನಲ್ಲೇ ಡಿಸೈನ್ ಮಾಡ್ತೀವಿ. ಅವರು ಒರಿಜಿನಲ್ ಅಲ್ಲೇ ಮಾಡ್ತಾ ಇದ್ರು ಅಷ್ಟೇ. ಅದನ್ನ ತಗೊಂಬಂದು ಗಂಗೆಯ ತಂದೆವು ಈಗಲೇ ತಾವೆನದು. ಅವನ ಪಾದ ತೊಳೆಯಕ್ಕೆ ಬರೀ ನೀರಿಂದ ಆಗಲ್ವೇ, ಗಂಗೆಯಿಂದಲೇ ತೊಳೆದು ಅದನ್ನ ತಮ್ಮ ಉತ್ತಮ ಅಂಗದಲ್ಲಿ ವಂದಿಸು. ತಲೆಯ ಮೇಲೆ ಆ ನೀರನ್ನ ಇಟ್ಕೊಂಡು ಮಧುಪರ್ಕ ಇವೆಲ್ಲವನ್ನು ಕೂಡ ಕೊಟ್ಟು ಅವನಿಗೆ ಪೂಜೆಯನ್ನ ಆರಂಭ ಮಾಡಿದ್ದಾರೆ. ಅಲ್ಲಿ ಎಲ್ಲರಿಗೂ ಸಂತೋಷ ಆಗತ್ತೆ. ಇವೆಲ್ಲವನ್ನು ನೋಡಿದಾಗ ಮಿಕ್ಕವರೆಲ್ಲರೂ ಕೂಡ ಅಂತಾರೆ, ಮಾರ್ಕಂಡೇಯರು ಹೇಳ್ತಾರೆ, ಈ ಮಹೀಶರ ಬರವಿದು ಎಲ್ಲರಳು ಈ ಮುಕುಂದನ ಪೂಜೆಗಿದುವೆ ಸಭಾ ಮನೋಹರವೆಂದು ಮಾರ್ಕಂಡೇಯ ಮುನಿ ನುಡಿದ. ಸೌಂದರ್ಯ ಅಂದ್ರೆ ನಿಜವಾಗ್ಲೂ ಇದು. ಇಷ್ಟು ಜನರ ಮಧ್ಯೆ ನಾರಾಯಣನಂಥವನು ಬಂದು ಕೂತಿರೋದಿದೆಯಲ್ಲ, ಅದಕ್ಕಿಂತ ಮತ್ತೆ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಿ ಎಲ್ಲರೂ ಅದನ್ನು ಬೆರಗಾಗಿ ನೋಡ್ತಾ ಇದ್ರು. ಅದರಲ್ಲಿ ಕುಮಾರವ್ಯಾಸ ಒಂದು ಪದ್ಯ ಬರೀತಾನೆ, ಬಹಳ ಸೊಗಸಾಗಿತ್ತು. ಕೂತಿದ್ದವರಿಗೆ ಈ ಗೌರವ ಮತ್ತು ಮರ್ಯಾದೆ ಅನ್ನೋದು ಕೊಂಡುಕೊಳ್ಳುವ ವಸ್ತುವಲ್ಲ. ಈ ಅಧಿಕಾರದಿಂದ ಬರೋ ಮರ್ಯಾದೆ ಯಾವತ್ತು ಕೈ ಕೊಟ್ಟು ಹೋಗುತ್ತೆ ಗೊತ್ತಾಗಲ್ಲ. ಆದರೆ ವ್ಯಕ್ತಿತ್ವದಿಂದ ಬರುವ ಮರ್ಯಾದೆ ಅಷ್ಟು ಸುಲಭಕ್ಕೆ ದಕ್ಕೋ ಸಂಗತಿ ಅಲ್ಲ. ಆದ್ರೆ ಎಲ್ಲರಿಗೂ ಅದು ಇಷ್ಟವಾಗುತ್ತೋ? ಇಲ್ಲ. ಕೆಲರು ಪಾಂಡವ ಮೈತ್ರಿಯಲ್ಲಿ ಕೂತಿದ್ದವರಿಗೆ ಕೂತಿದ್ದಾರೆ ಅಂತ ಹೇಳಿ, ಕೆಲರು ಪಾಂಡವ ಮೈತ್ರಿಯಲ್ಲಿ, ಕೆಲರು ಕೃಷ್ಣನ ಬಲುಮೆಯಲ್ಲಿ. ಕೆಲವರಿಗೆ ಕೃಷ್ಣನನ್ನು ಕಂಡ್ರೆ ಭಯವೋ ಸಂತೋಷವೋ ಏನೋ ಒಂದು. ಇನ್ನ ಕೆಲವರಿಗೆ ಧೀರತ್ವದಲ್ಲಿ, ಅವರು ಧೀರರು ನಾವು ಧೀರರು ಕೂತಿದ್ದಾರೆ. ಕೆಲರು ಅನುಚಿತದ ಭೀತಿಯಲ್ಲಿ, ಮಾತಾಡಿದ್ರೆ ಎಡವಟ್ಟಾಗತ್ತೆ ಅಂತ ಗೊತ್ತು. ಇನ್ನು ಕೆಲವರು ಇದು ನಮಗ್ಯಾಕೆ ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಥರದಲ್ಲಿ ಆವತ್ತಿನ ಕಾಲದಲ್ಲೇ ಕೂತಿದ್ದಂತ. ನಾರಾಯಣನನ್ನ ಎದುರಿಗಿಟ್ಕೊಂಡು ನಾವು ಹೀಗೆ ಯೋಚನೆ ಮಾಡ್ತೀವಿ ಅಂತಾದರೆ, ಹಾಗೆ ನಮ್ಮ ಮನಸ್ಸುಗಳು ಚಿತ್ತ ಅವಧಾರವು ಅನ್ನೋದು ಎಷ್ಟು ಸುಳ್ಳಲ್ವಾ? ನಾರಾಯಣನೂ ಬೇಕಿಲ್ಲ ನಮಗೆ. ಆ ಸ್ಥಿತಿಯಲ್ಲಿ ಕೂತಿದ್ದಾಗ
ಖಳ ಶಿರೋಮಣಿ ಮಸಗಿದನು ಭೂಪಾಲ ಕೇಳೆಂದ. ತಡ್ಕೊಳಕ್ಕಾಗದೆ ಎದ್ ನಿಂತ್ಕೊಂಡ ಈ ನಮ್ಮ ಶಿಶುಪಾಲ. ಅದಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ಖಳ ಶಿರೋಮಣಿ, ಯಾರ ಕಳ್ಳಕಾಕರಿದ್ರೋ ಅವರಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವನು ಈ ಶಿಶುಪಾಲ. ಕುಮಾರವ್ಯಾಸನ ಆ ವಾಕ್ಯದ ಹಿಂದಿನ ಮಾತು ಕೇಳ್ಬಿಟ್ರೆ ನಮಗೆ ಮುಂದೆ ಆ ವ್ಯಕ್ತಿ ಅಂತವನು ಅಂತ ಅರ್ಥ ಆಗ್ಬಿಡುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗಾದ ಇದೆ, ತಡ್ಕೊಳ್ಳಾರ್ದವ್ರು ಬಡ್ಕೊಂಡು ಸತ್ರು ಅಂತ. ಶಿಶುಪಾಲ ಆ ಥರದವನು. ಹೆಂಗಿದ್ದ ಅವನು, ಕೃಷ್ಣನ್ ಪೂಜೆ ಆಗ್ತಾ ಇದ್ರೆ ಅವನು ಒಳಗಡೆಯಿಂದ ಬೆಂಕಿ ಹತ್ತುತ್ತಾ ಇದೆ. ಹೊತ್ತಿತು ಎದೆ ಹೇರಾಳತಮದಲ್ಲಿ, ಹೊತ್ತಿತದೆ ಹೇರಾಳತಮದಲ್ಲಿ, ಕೆತ್ತಿದ ಭೂಮೀಸಗಳು ಕಂಗಳು ಹೊತ್ತವರುಡಚ್ಚವಿಯನು ಉಪ್ಪರಿಸುತ್ತಿದು ಗೋನಾವಿ ಕೆತ್ತುದರಿ ಬಿನಕದ ಕಟಾಕ್ಷಿಸಿ ಬಿತ್ತು ಒಲಿದನು ರೋಷಮಿಗೆ ಹೊಗರೆತ್ತಿದೈ ಶಿಶುಪಾಲ ವೀರನ ವಚನ ಭಯ ಕಡುಗ. ಹೇರಾಳತಮದಲ್ಲಿ ಹೊತ್ತಿತು ಎದೆ. ಒಳಗಡೆಗೆ ಕತ್ಲು ಜಾಸ್ತಿ ಆದಾಗ ಮುಖದಲ್ಲಿ ಬೆಳಕು ಬರೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಂದ ಬರುತ್ತೆ? ಒಳಗಡೆ ಬಿಡುಪಿದ್ದಾಗ ಮುಖದಲ್ಲಿ ಆ ವರ್ಚಸ್ಸು ತಂತಾನೆ ಬಂದ್ಬಿಡುತ್ತೆ, ಬರಲೇಬೇಕು. ಇಲ್ಲಿ ಹೊತ್ತಿತು ಎದೆ ಹೇರಾಳತಮದಲ್ಲಿ. ಒಳ್ಳೆಯದನ್ನು ಕಂಡ್ರೆ ಸಹಿಸ್ಕೊಳಕ್ ಅವನಿಗೆ ಆಗ್ತದೇ ಇಲ್ಲ. ಕೆತ್ತುದು ಅರಿವಿನ ಕದ. ಜ್ಞಾನ ಅನ್ನುವ ಕದ ಮುಚ್ಚಿಬಿಡ್ತು. ಒಂದು ಸರಿ ಜ್ಞಾನದ ಕದ ಮುಚ್ಚಿಬಿಟ್ರೆ ಒಳ್ಳೆದಾಗೋಕೆ ಬದುಕಲ್ಲಿ ಸಾಧ್ಯವೇ ಇಲ್ಲ. ರೋಷ ಮಿಗೆ ಹೊಗರೆತ್ತುತು. ಮಾತಾಡಕ್ ಶುರು ಮಾಡ್ತಾನೆ ಶಿಶುಪಾಲ. ನಾಲಿಗೆ ಕುಲವಂ ತಬ್ಬುವ ಒಲ್ ಅಂತ ಹೇಳಿ ಪಂಪ ಹೇಳ್ತಾನೆ. ನಮ್ಮ ನಾಲಿಗೆ ನಮ್ಮ ಇಡೀ ವಂಶದವನ್ನ ಚರ್ಚೆ ಮಾಡ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿ ಅಂದ್ರೆ ಕೃಷ್ಣನು ಮಾತಾಡ್ತಾನೆ ಕೆಟ್ಟದಾಗಿ, ಆದ್ರೆ ಯಾವಾಗ ಅಗತ್ಯ ಬಿದ್ದಾಗ. ಇದು ತಂತಾನೆ ಬರೋದು ಯಾವಾಗ ಅಂದ್ರೆ ನಮ್ಮ ಭಾಷೆ ನಾವು ಒಂದು 15 ನಿಮಿಷದ ಮೇಲೆ ಮುಚ್ಚಿಡಕ್ಕಾಗಲ್ಲ, ಬಂದ್ಬಿಡುತ್ತೆ ಶಬ್ದ. ನೀವು ಏನೇ ಮಾಡಿದ್ರು ಮುಚ್ಚಿಡೋಕ್ಕಾಗೋದಿಲ್ಲ. ಅಭ್ಯಾಸವಿರುವ ಎಲ್ಲ ಶಬ್ದಗಳು ನಾಲಿಗೆ ಮೇಲೆ ಬರುತ್ತೆ. ಶಿಶುಪಾಲ ವೀರನ ವಚನಮಯ ಖಡುಗ. ಕತ್ತಿ ಎತ್ತಬೇಕಾಗೇ ಇಲ್ಲ. ಅಲ್ಲವರು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆ ಮುತ್ತು ಮಾತೆ ಮೃತ್ಯು, ಎರಡೂ ಅದೇ ಆಗುವಂಥದ್ದು. ಹಾಗಾಗಿ ಅವರು ಹೇಳಿದ್ದು, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ. ಕೆಟ್ಟ ಮಾತಾಡಿದ್ರೆ ಅದಕ್ಕಿಂತ ಸೂತಕ ಇನ್ನೇನಿದೆ? ಮೈಲಿಗೆ ಆಗೋದು ಮಾತು ಕೆಟ್ಟದು ಬಂದಾಗ. ಎದ್ದು ನಿಂತ್ಕೊಂಡವನು ಕನಿಷ್ಠ ಸಭೆಗೊಂದು ನಮಸ್ಕಾರ ಹೇಳುವಂತ ವ್ಯವಧಾನವೂ ಇಲ್ಲದ ಮಾತನ್ನಾರಂಭ ಮಾಡಿದ. ಏನಲವ ಸಹದೇವ ವಸುಧೆಯ ಮಾನನಿಧಿಗಳ ಮುಂದೆ ನಂದನ ಸೂನುವಿಗೆ ಸಿಂಹಾಸನದ ಮೇಲೆ ಅರ್ಘ್ಯ ಸತ್ಕೃತಿಗೆ. ಯಾವ ನಿಮ್ಮ ಯಾರನ್ನು ಕೂರಿಸಿ ಅರ್ಘ್ಯವನ್ನ ಕೊಡ್ತಾ ಇದೀಯಾ? ನೀನರಿಯೆಯ? ಎಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ರಿಗೂ ಅವಮಾನ ಆಗ್ತಾ ಇದೆ. ಕೂಳರು ಪಾಂಡು ಸುತರು. ಕೆಟ್ಟದಾಗಿರುವಂಥವ್ರು ಯಾರು ಅಂದ್ರೆ ಈ ಪಾಂಡುವಿನ ಮಕ್ಕಳು. ಯಾಕೆ ಅಂದ್ರೆ ಯದುವಂಶಕ್ಕೆ ಸಿಂಹಾಸನವನ್ನ ಏರುವ ಅರ್ಹತೆಯೇ ಎಲ್ಲ ಯದುಗಳಿವದಿರು ಮುನ್ನ ರಾಜ್ಯಾಸ್ಪದದವರಾಗಿರಲು. ಯದುಗಳಿವದಿರು ಮುನ್ನ ರಾಜ್ಯಾಸ್ಪದದ ಸಿಂಹಾಸನಕ್ಕೆ ಬಾಗಿರರು. ಅದರೊಳೀತನ ಕೋಡಿಯರು ಜಗವೆಲ್ಲ ಬಲ್ಲುದನೆ. ಇದು ಮಹಾತ್ವರವು ಎಲ್ಲಿ ನೆರೆದಿತ್ತುದು ಮಹಾಕ್ಷತ್ರಿಯರು. ಗೋವರ ಸದೆಗನಿಲ್ಲಿಗೆ ಶ್ರೇಷ್ಠರೇ ಸಹದೇವ ಕೇಳು. ಏನ್ ಮಾತಾಡ್ತಾನ ನೀವ? ಯದುಗಳಿಗೆ ಸಿಂಹಾಸನದಲ್ಲಿ ಬಾಹಿರರಾದವರು, ಇದೆಲ್ಲ ಜಗತ್ತಿಗೆ ಗೊತ್ತು. ಇಲ್ಲಿ ಮಾಡ್ತಾ ಇರೋದು ಮಹಾಯಜ್ಞ. ಯದುಗಳಿಗೆ ಯಾಗ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ.
ಇಲ್ಲಿರುವಂಥವರೆಲ್ಲ ಮಹಾಕ್ಷತ್ರಿಯರು. ಈ ಸಿರಿತನದ ಮದ ತಲೆಗೆ, ಪಿತ್ತ ನೆತ್ತಿಗೆ ಇರುತ್ತಲ್ಲ, ಆವಾಗ ತಲೆ ತಿರುಗೋದು ಬಹಳ ಸಹಜವಾಗುತ್ತೆ. ಅಂತಹ ತಲೆ ತಿರುಕರಲ್ಲಿ ಒಬ್ಬ ಈ ಶಿಶುಪಾಲ. ಯಾಕೆ ಅಂದ್ರೆ ನಮ್ಮ ಜೊತೆಗೆ ಏನೇನಿದೆ ಅನ್ನುವಂಥದ್ದು ಜಗಜ್ಜಾಹೀರಾಗುವ ಅಗತ್ಯ ಇಲ್ಲ, ನನಗೆ ಗೊತ್ತಿದ್ರೆ ಸಾಕದು. ಹಾಗೆ ಪಿತ್ತವನ್ನ ಏರಿಸಿಕೊಂಡವನು ಮಾತಾಡಿದ್ದೇನು, ಇಲ್ಲಿರುವವರೆಲ್ಲರೂ ಮಹಾಕ್ಷತ್ರಿಯರಾದ ಮೇಲೆ ಗೋವರ ಸದೆಗನಿಗೆ ಇಲ್ಲೇನು ಕೆಲಸ. ಸದಿಯೋದು ಅಂತಂದ್ರೆ ಹಿಂದ್ಗಡೆಯಿಂದ ಅಟ್ಕೊಂಡು ಹೋಗ್ತಾರೆ. ದನ ಅಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಕರೀತಾರೆ, ಹೇಗೆ ಕರೀತಾರೆ ಅಂತ. ಕೈಯಲ್ಲಿ ಒಂದು ಬೆತ್ತ ಇರುತ್ತೆ, ಅದರಲ್ಲಿ ಹಿಂದೆಯಿಂದ ಅಟ್ಕೊಂಡು ಹೋಗುವಂಥದ್ದು ಒಂದು ಪರಿಪಾಠ ಇವತ್ತಿಗೂ ಇದೆ. ಗೋವರ ಸದೆಗನಿಗೆ ಇಲ್ಲಿಗೆ ಬಂದು ಕೂತ್ಕೊಳ್ಳೋದೇ ತಪ್ಪು. ಅದರಲ್ಲೂ ಅರ್ಘ್ಯ ಕೊಡೋದಿದೆಯಲ್ಲ ಮಹಾಧ್ವರದಲ್ಲಿ, ಅದು ಇನ್ನೂ ತಪ್ಪು. ಆಮೇಲೆ ಯಾವನಿವನು ಕೊಡೋದಿಕ್ಕೆ? ಇವನು ಏನೂ ಆಗಿಯೇ ಇಲ್ಲ. ಈ ಬಾಲಕನು ಸಹದೇವನು ಚಿಕ್ಕವನು, ಇವನಿಗಂತ ಗೊತ್ತಿಲ್ಲ. ಏನೋ ಅಣ್ಣಂದ್ರೆ ಹೇಳಿ ಕೇಳ್ಕೊಂಡಿರ್ತಾನೆ. ಆದ್ದರಿಂದ ನನಗೆ ಇವನು ಯಾವನು ಅಂತ ಚೆನ್ನಾಗಿ ಗೊತ್ತಿದೆ. ಪಾಪ ಅದಕ್ಕೆ ಗೊತ್ತಿಲ್ಲ ಸಹದೇವನಿಗೆ. ಕೇಳುವೆವು, ನಾವು ಹೇಳ್ತೀವಿ. ಇವನಿದ್ದಾನಲ್ಲ, ಪಶುಪಾಲರು ಈ ಅಧ್ವರಕ್ಕೆ ಪೂಜ್ಯರೇ ಶಿವ ಶಿವ ಎಂದ. ಎಂಥ ಅವಮಾನ ಆಗ್ತಾ ಇದೆ ಎಲ್ಲರಿಗೆ. ದನ ಕಾಯೋರಿಗೆಲ್ಲ ನೀವು ಅಗ್ರ ಪೂಜೆ ಮಾಡಿಬಿಟ್ರೆ ಚೆನ್ನಾಗಿರೋರ ಗತಿ ಏನು? ಹಾಗಾದ್ರೆ ಇವನನ್ನ ನಾವು ಯಾವ ಕಾರಣಕ್ಕೂ ಕೂಡಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಭೀಷ್ಮನ ಕೇಳ್ತಾನೆ. ಭೀಷ್ಮನನ್ನ ಏಕವಚನದಲ್ಲಿ ಮಾತಾಡೋಕೆ ಶುರು ಮಾಡಿದ ಶಿಶುಪಾಲ. ಇವರ ಸರಿಸಕ್ಕೆ ಸಲ್ಲಲು ಈ ಯಾದವನನ್ನು ಉದ್ದದಲ್ಲಿರಿಸಿ ಬಹುಮಾನವನ್ನು ಮಾಡಿದ ಭೀಷ್ಮ ಯಜ್ಞವನಳಿದೆ ನೀನು. ಎಂಥ ಕೆಲಸ ಮಾಡ್ತೀಯ ನೀನು? ನಿನ್ನಂತಹ ಮೂರ್ಖಾದವನು ಮತ್ತೊಬ್ಬನಿಲ್ಲ. ಭೀಷ್ಮರ ತಿಳಿವು ಏನು ಕಡಿಮೆ ಅಲ್ಲ. ಸ್ವಯಂ ಕೃಷ್ಣ ನಾಚಿ ನಿಂತದ್ದು ಭೀಷ್ಮರ ಮುಂದೆ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಬಹಳ ಅದ್ಭುತವಾದ ಒಂದು ಪ್ರಸಂಗ ಇದೆ ಅಲ್ಲಿ, ನೀವು ಯಾವಾಗಲೂ ಒಮ್ಮೆ ಅದನ್ನ ಕೇಳಬೇಕು. ಭೀಷ್ಮ ಕುತ್ಕೋ ಸುಮ್ಮನೆ ಅಂತಾನೆ ಕೃಷ್ಣನನ್ನ, ನಾನೇ ದೊಡ್ಡವನು ಅಂತ. ಏನ್ ದೊಡ್ಡವನು ಅನ್ನೋದನ್ನ ನೀವು ಆಮೇಲೆ ಓದಿ ತಿಳ್ಕೊಳ್ಳಿ ಯಾವಾಗ. ಅಂಥ ಭೀಷ್ಮರು ನಾಚಿಸ್ತಾರೆ ಕೃಷ್ಣನನ್ನ. ಅವನಿಗೆ ಶೀಶುಪಾಲ ಹೇಳಿದ್ದು, ಭೀಷ್ಮ ಮೂರ್ಖಾಧಮನು ನೀನು, ಇಂಥವನನ್ನ ಕರೆಸಿದ್ಯಲ್ಲ, ಏನು ಹಿರಿಯನೆಂದೀತನಲ್ಲಿ ಪೂಜಾವರಣವೇ. ದೊಡ್ಡವರಿಗೆ ಮಾಡಬೇಕು ಅಂತಿದ್ರೆ ವಸುದೇವನೇ ಇದ್ನಲ್ಲ ಇವನಪ್ಪ, ಅವನನ್ನು ಬಿಟ್ಟು ಮಗನ್ ಹೆಂಗಿಟ್ರಿ ನೀವು? ಅಥವಾ ನಿಮ್ಗೆ ಇನ್ನೂ ಬೇಕಂತಂದ್ರೆ ಆಚಾರ್ಯನೇ ಬೇಕು ಅಂತ ಇದ್ರೆ ಅಸ್ತ್ರದ ಗುರುವನ ದ್ರೋಣಂಗೆ ಪೂಜೆಯ ಮಾಡಿ. ನಿಮ್ಗೆ ಪಾಠ ಹೇಳಿದ ಮೇಷ್ಟ್ರು ಎಲ್ಲವನ್ನೂ ತಿಳಿಸಿದ್ದಾರೆ, ಅವನಿಗೆ ಮಾಡಿ. ಇವನು ಯಾರು? ಇವನು ಇಷ್ಟಕ್ಕೂ ಈತನಿಲ್ಲಿ ಸದಸ್ಯನೇ. ಒಂದು ಸಭೆಗೆ ಹೋಗ್ಬೇಕಾದ್ರೆ ಏನೇನಿರುತ್ತೆ ಯೋಚನೆ ಮಾಡಿ. ಈ ಸಭೆಗೆ ಯಾವ ಕೈಂಕರ್ಯಕ್ಕೂ ಇವ ಇಲ್ಲ. ಇವನ ವಿಖ್ಯಾತನೇ ಇಲ್ಲ. ವಿಖ್ಯಾತರಾದ ಮಹರ್ಷಿ ವೇದವ್ಯಾಸರಿದ್ದಾರೆ. ಇವನು ಯಾತಕ್ಕೆ? ಅಕಸ್ಮಾತ್ ಅತಿ ದೊಡ್ಡದಾದಂಥವರಿಗೆ ಮಾಡ್ಬೇಕಾದ್ರೆ ನಿಮ್ಮ ಪಿತಾಮಹನೇ ಇದ್ದಾನಲ್ಲ ಗಾಂಗೇಯ, ಅವನನ್ನೇ ಕೂಡಿಸ್ಬೇಕಾಗಿತ್ತು. ಇಲ್ಲ ನೀವು ಬ್ರಾಹ್ಮಣನಿಗೆ ಮಾಡಬೇಕು ಅಂತಿದ್ರೆ ಕೃಪಾಚಾರ್ಯರಿದ್ರು, ಕುಲಗುರುಗಳಿದ್ದಾರೆ, ಅವ್ರಿಗೆ ಮಾಡಬಹುದಿತ್ತು. ವೀರಂಗೆ ಕೊಡಬೇಕು ಅಂತಿದ್ರೆ ಅಶ್ವತ್ಥಾಮನಿಗೆ ಕೊಡಬಹುದಾಗಿತ್ತು. ಇದು ಯಾರಿಗೂ ಕೊಡದೆ ಇವು ಯಾವನನ್ನು ಕರೆದು ಕೂತ್ಕೊಂಡಿದ್ದೀರಿ? ಇವನು ಏನು? ಇವನಿಗೆ ಏನೂ ಬರುವುದಿಲ್ಲ, ಇವನು ಏನೂ ಮಾಡಿಲ್ಲ, ಇವನಿಗೆ ಏನೂ ಬರುತ್ತಿಲ್ಲ. ಇಂತಹ ಒಬ್ಬ ಮುಠಾಳನನ್ನ ತಂದು ಅಗ್ರ ಪೂಜೆ ಕೂಡಿಸಿದ್ರೆ ಎಲ್ಲಿಂದ ಸಾಧ್ಯ? ಈ ಋಷಿಗಳಿಗೂ ಕೂಡ ಗೊತ್ತಿಲ್ಲ. ಆದ್ದರಿಂದ ಇದು ಸರಿಯಲ್ಲ. ಅದರ ಮೇಲೆ ಇವ ಎಂಥವನು ಅಂತಂದ್ರೆ ವೇದೋಕ್ತ ಮಾರ್ಗ ವಿಚಾರ ಅಂತ ನೀವು ಮಾತಾಡ್ತಾ ಇದ್ದೀರಿ ಯಾಗ ಮಾಡಿ. ಇವನು ಯಾರಿವನು? ಗೋಪೀಜಾರ. ಗೋಪಿಯರ ಎತ್ತರವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಜನ್ಮ ಸಾಕಾಗೋದಿಲ್ಲ. ಒಂದೇ ಒಂದು ಪ್ರಸಂಗ ಇದೆಯಲ್ಲ, ವಸ್ತ್ರಾಪಹರಣ. ಹಾಗಂದ್ರೆ ಏನು ಅಂತ ಅರ್ಥೈಸಿಕೊಳ್ಳಕ್ಕೆ ಅದು ಎಷ್ಟು ವರ್ಷ ಬೇಕಾಗುತ್ತೋ ಗೊತ್ತಿಲ್ಲ.
ಮತ್ತೆ ಒಂದು ಪ್ರಸಂಗ ಬರುತ್ತೆ ನಿಮಗೆ. ಅಕ್ರೂರ ಒಂದು ಪತ್ರ ತಗೊಂಡ್ಬರ್ತಾನೆ, ಕೃಷ್ಣನ ಪತ್ರವನ್ನ. ಕೃಷ್ಣ ಕೊಟ್ಟ ಪತ್ರ ಅಂತ ಹೇಳಿ ತಂದ ತಕ್ಷಣ ಈ ಇಷ್ಟೂ ಜನ ಗೋಪಿಯರು ಅದನ್ನು ಹೊರಲು ಚೂರ್ ಮಾಡಿ ಆ ಪ್ರತಿ ಚೂರಿನಲ್ಲೂ ಕೃಷ್ಣನನ್ನು ಕಾಣ್ತಾರೆ. ಆ ಎತ್ತರಕ್ಕೆ ನಮ್ಮ ಬುದ್ಧಿಗಳು ಹೋಗೋದು ಯಾವತ್ತು ಅವರ ಹಾಗಾಗಿಯೇ ಪ್ರತಿ ಗೋಪಿಯ ಪಕ್ಕದಲ್ಲೂ ಕೃಷ್ಣ ಇದ್ದೇ ಇದ್ದಾನೆ ಅನ್ನೋ ಭಾವ ಅವರೆಲ್ಲರಿಗೂ ಇತ್ತು. ಅದು ಎಷ್ಟು ಸಹಸ್ರ ವರ್ಷ ತಪ ಮಾಡಿ ಗೋಪಿಯರಾಗಿ ಬಂದಿದ್ರು ಅವತಾರವಾದ ಪ್ರಸಂಗದಲ್ಲಿ ಅವರೆಲ್ಲರ ಜೊತೆಗೂ ಕೂಡ ಕೃಷ್ಣ ಇದ್ದ. ಅವನನ್ನ ಕರೆದದ್ದು ಗುರು ಅಥವಾ ಭಗವಂತ ಜೊತೆಲಿರೋದಿಲ್ಲ. ತುಂಬಾ ವಿಶೇಷವಾದ ಸಂಗತಿ, ಎಲ್ರಿಗೂ ದಕ್ಕೋದಿಲ್ಲ ಈ ಭಾಗ್ಯ. ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾನೆ ನನ್ನ ಗುರು ಅಂದ್ರೆ ಇನ್ನೇನ್ ಬೇಕು ನಮ್ಗೆ ಅದಕ್ಕಿಂತ. ಅದು ಲಭಿಸಿದ್ದು ಗೋಪಿಯರಿಗೆ, ಅದು ಶಿಶುಪಾಲನಿಗೆ ಕಂಡಿದ್ದು ಬರೀ ದೇಹ ಮೀಮಾಂಸೆ. ಅದಕ್ಕೆ ಇವ ಕರೆದದ್ದು ಗೋಪೀಜಾರ. ಇಂಥವನ್ನ ಮಾಡ್ಬಿಟ್ಟಿಯಲ್ಲ ಭೀಷ್ಮ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ, ನಿನ್ನ ಉತ್ತರ ಹೇಳು. ಇವನೇನು ಸ್ನಾತಕ ವ್ರತಿಯೇ? ಖಂಡಿತ ಅಲ್ಲ, ಸ್ನಾತಕ ವ್ರತಿಯಲ್ಲ ಈತ. ಸ್ನಾತಕ ವ್ರತಿಯಲ್ಲ, ಋತ್ವಿಜನೀತನಲ್ಲ, ಆಚಾರ್ಯನಲ್ಲ, ಮಹೀತಳಾಧಿಪನಲ್ಲ, ಕುರುಬಲ್ಲ, ಅಸುರರಿಪು ನಿಮಗೆ. ಈತನೇ ಪ್ರಿಯನೆಂದು ಕೃಷ್ಣನ್ ಗೋತು ಕೊಡುವರೆ, ಬೇರೆ ಕೊಡುವುದು ಭೂತಳೇಶರ ಮುಂದೆ ಮಣ್ಣು ಕುದುಚಿದವಲ್ಲ. ಎಂತ ಪ್ರಶ್ನೆ ಎತ್ತದ. ಕೃಷ್ಣ ಜ್ಞಾನದ ನಿಧಿ ಅಂದ್ರೆ ಕೃಷ್ಣ. ನಾವು ಕೃಷ್ಣನ್ ಪೂಜೆ ಮಾಡೋದು ಅವನು ದೇವರು ಅಂತ ಕೂರಿಸೋದಕ್ಕಲ್ಲ, ಅವನು ಇಟ್ಟಿರುವ ಜ್ಞಾನವನ್ನ. ಭಗವದ್ಗೀತೆ ಒಂದನ್ನ ನಾವು ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ನಮಗೆ. ಯಾವುದೋ ಒಂದು 10 ಶ್ಲೋಕ ಅರಗಿಸ್ಕೊಂಡ್ಬಿಟ್ರೆ ಜೀವನ ಸಾರ್ಥಕ ಆಗೋಗ್ಬಿಡುತ್ತೆ. ಅಂಥದ್ರಲ್ಲಿ ಇವನು ಸ್ನಾತಕ ವ್ರತಿ ಅಲ್ಲ, ಋತ್ವಿಜ ಮೊದಲೇ ಅಲ್ಲ, ಜಗತ್ತಿನ ಯಾಗಕ್ಕೆ ಕೂತಿರುವಂತಹ ಬೊಮ್ಮಚಾರಿ ಭಟು ಅಂತ ಮುಂದೆ ಬರೀತಾನೆ ಕುಮಾರವ್ಯಾಸ. ಕರ್ಣನ ಬಾಯಿಗೆ ಹೇಳಿಸ್ತಾನೆ ಆ ಮಾತನ್ನ. ಮಹೀತಳಾಧಿಪನಲ್ಲ ಇವನು, ಇವನ ಹೆಸರಿಗೆ ಒಂದು ರಾಜ್ಯವೇ ಇಲ್ಲ. ಕೃಷ್ಣ ಎಂದಾದರೂ ಯಾವ ರಾಜ್ಯವನ್ನಾದರೂ ಬಯಸಿದ್ರೆ ಇಡೀ ಭಾರತದ ಸಿಂಹಾಸನ ಅವನದಾಗ್ತಾ ಇತ್ತು. ಜರಾಸಂಧನನ್ನ ಕೊಂದವನು ಅವನ ಮಗನಿಗೆ ಪಟ್ಟ ಕಟ್ಟಿಸ್ತಾನೆ. ಎಲ್ಲಲ್ಲಿ ಯಾವ ಅರಸನನ್ನ ಕೊಲ್ಲಬೇಕಾಗತ್ತೆ, ಕಂಸನನ್ನ ಕೊಂದ ಅಲ್ವಾ, ಆ ಸಿಂಹಾಸನದ ಮೇಲೆ ಇವ ಯಾಕೆ ಕೂರ್ಲಿಲ್ಲ? ಸಿಂಹಾಸನದ ಅಭಿಲಾಷೆ ಕೃಷ್ಣನಿಗೆ ಇಲ್ವೇ ಇಲ್ಲ. ಇವನು ಕೇಳ್ತಾನದು, ಮಹೀತಳಾಧಿಪನಲ್ಲ, ಗುರುವಲ್ಲ, ಅಸುರರಿಪು ನಿಮಗೆ. ಕೃಷ್ಣಗಿರುವಂಥ ಬಿರುದು ಕೃಷ್ಣವೂ ಒಂದೇ ಜಗದ್ಗುರು ಅಂತ ಹೇಳಿ. ಇದಕ್ಕೆ ಇವನು ಕೇಳ್ತಾನೆ, ಗುರುವಲ್ಲ, ಅಸುರರಿಪು ನಿಮಗೆ. ಅಕಸ್ಮಾತ್ ನಿಮ್ಗೆ ಇಷ್ಟ ಇವನಿಗೆ ಕೊಡಬೇಕು ಅಂತಿದ್ರೆ ಮುಚ್ಚಿಟ್ಟು ಒಳಗೆ ಕರ್ಕೊಂಡು ಕೊಡ್ಬೋದಾಗಿತ್ತಲ್ಲ. ನಾವು ಎಲ್ಲ ಕೆಲಸ ಮಾಡಿದವ್ರೆ ತಾನೆ. ಯಾರಿಗಾರು ಸ್ವತಂತ್ರವಾಗಿ ಕೊಡಕ್ಕಾಗಲ್ಲ ಅಂದಾಗ ಬೇರೆ ಬೇರೆ ಕಾರಣಗಳಿಂದ, ಹೌದಾನೆ? ಹೆಣ್ಮಕ್ಳಿಗೆ ಬೇಗ ಅರ್ಥ ಆಗುತ್ತೆ ಅಲ್ವೇ? ಹ್ಯಾಕ್ ಕೊಡಬೇಕು ಅಂತ ಪ್ರತಿ ಹೆಣ್ಣು ಮಗಳಿಗೂ ಗೊತ್ತಿರುತ್ತೆ. ವೇರಿಯಸ್ ರೀಸನ್ಸ್ ಕೊಡಕ್ಕಾಗಲ್ಲ, ಯಾರಿಗೋ ಕೊಡ್ಬೇಕಿರುತ್ತೆ ಅದನ್ನ. ಬಟ್ ಕೊಡಕ್ಕಾಗತ್ತೆ, ಹೌದಾನೆ? ಹಾಗಾಗಿ ನೋಡಿ ಎಷ್ಟು ಇಂಗಿತಜ್ಞರು ನೀವೆಲ್ಲ. ನಾವೇನ್ ಕೆಲಸ ಮಾಡಿರ್ತೀವಿ ಅದು ಬೇಕು ಗೊತ್ತಾಗಲ್ಲ. ಹಂಗೇನಾದ್ರೂ ಮುಚ್ಚಿಟ್ಟು ಕೊಡ್ಬೇಕಾಗಿತ್ತು ಅಂದ್ಬಿಟ್ಟು ಧರ್ಮರಾಯಿ ಹೇಳ್ತಾರೆ, ಏ ಅಪ್ಪ, ಧರ್ಮಮಯ ಈ ಯಜ್ಞ ನೀನೇ ಧರ್ಮಸುತನೆಂದು ನಾನು ಬಂದೆ. ಏನೋ ಧರ್ಮ ಗಿರ್ಮ ಇರುತ್ತೆ, ಯಾಕಂದ್ರೆ ಇವನಿಗೆ ಜನ್ಮದಲ್ಲಿ ಕಂಡು ಗೊತ್ತಿಲ್ಲ ಧರ್ಮ ಅಂದ್ರೆ ಏನು ಅಂತ. ಇದೇನಿದು ವಿಕರ್ಮವಾಯಿತಲ್ಲ, ಇಂಥದ್ದು ಯಾಕೆ ಮಾಡಿದೆ ಅಂತ ಹೇಳಿ ಮಾತಾಡಿ ನಿಲ್ಲಿಸಿದ್ರಾರು ಮರ್ಯಾದೆ ಇರ್ತಿತ್ತು. ಕೃಷ್ಣನ್ ಕಡೆ ತಿರುಗ, ಕೃಷ್ಣ ಆಯಿತಿದು ಜಡ, ಆಯಿತಿದು ಜಡ ಧರ್ಮಜನೋ, ಗಾಂಗೇಯ ಜಡನು ಈತ ಗುಥಟ್ಟಿನ
ದಾಯ ಬರಿಯದೆ ನಿನ್ನ ಕರೆದರೆ ಕೃಷ್ಣ ಬೆರೆತೆಯಲಾಗ ರಾಯರ ತುಣದ ನಡುವೆ ನೀನನು ನಾಯಕವೋ ನಾಯಕವೋ ಮೇರುಪದಾಯಕವೋ ನೀನವನದನು ಜರೆದು ಉರಗರನ. ಶಿಶುಪಾಲ ಕೃಷ್ಣನ್ ಕೇಳ್ತಾ ಇದ್ದಾರೆ, ಎಲ್ಲ ಸರಿ, ಈ ಧರ್ಮಜನು ಜಡ, ಭೀಷ್ಮರು ಜಡ್ಗಟ್ಟು ಹೋಗಿದ್ದಾರೆ, ಈ ಋಷಿಗಳಿದ್ದಾರೆ, ಅವರು ಬಣಗುಗಳು, ಅವ್ರಿಗೆ ಲೋಕಜ್ಞಾನ ಇರಲ್ಲ, ಅವರೆಲ್ಲ ಯಾವುದೋ ವನದಲ್ಲಿ ತಪಸ್ ಮಾಡ್ಕೊಂಡು ಕೂತಿರ್ತಾರೆ. ಈ ಬಡ ಹಾರುವವರು ದಕ್ಷಿಣೆ ಮತ್ತು ಸುಭೋಜನಕ್ಕಾಗಿ ಬಂದಂಥವರು. ಹೀಗಿದ್ದಾಗ ಇವರು ಈ ನೃಪರೆಲ್ಲ ಇದ್ದಾರಲ್ಲ, ಅವ್ರಿಗೆ ಒಂಥರ ಅಭಿಮಾನ, ಧರ್ಮರಾಯನ ಮೇಲೋ ಮತ್ತೊಬ್ಬರ ಮೇಲೋ, ಹಂಗಾಗಿ ಅವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅವ್ರು ಏನೋ ಹೇಳಿದ್ರು ಅಂತಂದ್ರೆ ನಿನಗೆ ಅರ್ಥ ಆಗಲ್ವಾ ಕೃಷ್ಣ? ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆಯಲ್ಲ ನೀನು. ಅರಿಯದವರು ಆದರಿಸಿದರೆ ನೀನರಿಯಬೇಡವೇ? ಕರೆದ್ರು ಅಂದ್ಬಿಟ್ಟು ಕೂತ್ಕೊಂಡ್ರೆ ನಿನಗೆ ನೀನೇನು ಅಂತ ನಾನು ಗೊತ್ತಿರ್ಬೇಕಲ್ಲ ಅಲ್ವೇ? ನಿನ್ನ ಕುಂದಿನ ಕೊರತೆಗಳನ್ನು ಆರರಿಯರಿ ಭೂಪಾಲ ಮಧ್ಯದಲ್ಲಿ. ನೀನಾದ್ರೂ ನನಗೆ ಬೇಡ್ರಪ್ಪ, ದೊಡ್ಡವ್ರಿಗೆ ಮಾಡಿ ಅಂತ ಹೇಳಬೇಕು. ಈಗ ಹೇಗಾಯ್ತು ಅಂದ್ರೆ, ಕುರುಬರೂರಿನಲ್ಲಿ ಗಾಜು ಮಾಣಿಕವೋ ಕೃಷ್ಣ, ಇವೆಲ್ಲ ನುಡಿಗಟ್ಟುಗಳು. ಏನೂ ಗೊತ್ತಿಲ್ಲದೆ ಇರುವಂತಹ ಕಡೆಗೆ ಗಾಜು ಹೊಡೆಯತ್ತಲ್ಲ, ಅದನ್ನೇ ಮಾಣಿಕ್ಯ ಅಂತ ಜನ ತಿಳ್ಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ನೀನು ಇಲ್ಲಿ ಬಂದು ಕೂತಿದ್ಯಲ್ಲ, ನೋಡಲಿ ಯಾರ್ಯಾರಿದ್ದಾರೆ, ಕುಲದಲ್ಲಿ ಅಧಿಕರಿದ್ದಾರೆ, ಬಹಳ ದೊಡ್ಡ ದೊಡ್ಡ ರಾಷ್ಟ್ರಗಳನ್ನು ಹೊಂದಿರೋರಿದ್ದಾರೆ, ಸೇನಾಬಲದಲ್ಲಿ ಉತ್ತಮರಿದ್ದಾರೆ. ಇದನ್ನೆಲ್ಲ ಬಿಟ್ಟು ನೀನು ಹೋಗಿ ಕೂತ್ಕೊಂಡಿದ್ಯಲ್ಲ, ಇದು ಹೇಗೆ ಸರಿಯಾಯಿತು ಅಂತ ಹೇಳಿ ನಿಲ್ಲಿಸ್ತಿಲ್ಲ. ಮತ್ತೆ ಆರಂಭ ಮಾಡುವ ಈ ಮಾತುಗಳನ್ನು ಕೇಳಿ ಯಾದವ ಸೇನೆ ಇದ್ದಾರೆ. ಅವರು ಹೇಳೋದು, ಸೀಳಿವನ ಹೆಡತಲೆಯೊಳಗೆ ತೆಗೆನಾಲಿಗೆಯನು ಎಲೆ ಕುನ್ನಿಗಳ. ಕೋಪವನ್ನು ಬಿಡ್ತು. ಇದು ಎಲ್ಲ ಚೆನ್ನಾಗಿ ಆಗ್ತಿದ್ದಾಗ ಇವನು ಯಾವನೋ ಬಂದು ಮಧ್ಯ ಮಾತಾಡ್ತಿದ್ದಾನೆ, ಇವನು ಯಾಕೆ ಬದುಕಿರಬೇಕು, ಕೇಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎಲ್ಲರೂ ಆಯುಧಗಳನ್ನು ತೆಗೆದು ಅಲ್ಲಿಯವರೆಗೆ ನಡೆದ ರಾಜಸೂಯಾಗ ಈಗ ಕದಡಿತ ಆಸ್ಥಾನ, ಇಡೀ ಆಸ್ಥಾನ ಗಂಭೀರವಾಗಿದ್ದ ಸಭೆ ಹೆಚ್ಚು ಕಡಿಮೆ ಯುದ್ಧರಂಗವಾಯಿತು. ಎಲ್ಲರೂ ಕೂಡ ತಮ್ಮ ತಮ್ಮ ಕೈದುಗಳನ್ನು ಹೊರಗೆ ತೆಗಿತಾ ಇದ್ದಾಗ ಭೀಷ್ಮರು ಬಂದು ಸದ್ದನ್ನ ನಿಲ್ಲಿಸ್ತಾರೆ. ಅವ್ರು ಹೇಳ್ತಾರೆ, ಮುರಾರಿ ಮಾನ್ಯ ತಿಲಕನು ಇದು ಸರಿಯಾಗಿದೆ ಅಂತ ಹೇಳಿದ್ರೂ ಕೂಡ ಪೂರ್ತಿಯಾಗಿ ಅವ್ರಿಗೆ ಮಿಕ್ಕವರಿಗೆ ಶಿಶುಪಾಲನ ಪಕ್ಷ ಇದ್ದಂಥವ್ರಿಗೆ ನಮಗೆ ಒಳ್ಳೆಯ ಜನ ಜೊತೆ ಸೇರೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ, ಯಾಕಂದ್ರೆ ದಾರಿ ಕಷ್ಟ. ಹೀಗಾಗಿ ಈ ಅನಾಚಾರದ ದಾರಿ ಒಂಥರ ಬಣ್ಣದಿಂದ ಕೂಡಿರುತ್ತೆ, ಅಂದ್ರೆ ಕಲರ್ಫುಲ್ ಅಂತ ಹೇಳಿ ಕರೀತೀವಲ್ಲ, ಆ ಥರ ಇರುತ್ತೆ. ಆ ಮಾರ್ಗ ಒಂಥರ ಆಸೆಗಳನ್ನು ಉಂಟಾಗುತ್ತೆ ಯಾವಾಗ. ಹಾಗಾಗಿ ಸುಮ್ಮನೆ ಬಂದವರು ಶಿಶುಪಾಲನ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರು. ಹೀಗಾಗಿ ಪೂರ್ತಿಯಾಗಿ ಆ ಸ್ಥಾನ ಈಗ ಒಂದರ್ಥದಲ್ಲಿ ಯುದ್ಧ ಭೂಮಿ ಆಯಿತು. ಶಿವ ಶಿವ ತಪ್ಪಾಯಿತು ಅಂದ ಧರ್ಮ. ಶಿವ ಶಿವ ತಪ್ಪಾಯಿತು, ನಮ್ಮುತ್ಸವಕ್ಕೆ ಬಂದವನಿಪನ ಗುಣದೋಷವನು ನಾವೀಕ್ಷಿಸುವುದು ಅನುಚಿತವೆಂದು ವಿನಯದಲ್ಲಿ ಅವನಿಪತಿ ಬೆಂಬತ್ತಿ ಗಮನಕ್ಕೆ ತವಕಿಸುವ ಶಿಶುಪಾಲಕನ ಹಿಡಿದ ಉಚಿದನು ಮಧುರೋಕ್ತಿಯಲಿ ನುಡಿಸಿದನು ಓಲೈಸಿ. ನಮ್ಮ ಧರ್ಮರಾಯ ಪಾಪ ಯಾವಾಗಲೂ ಸಮಾಧಾನ ಅನ್ನಿಸ್ತಾನೆ. ಶಿಶುಪಾಲನ ತಬ್ಬಿ ಮಧುರೋಕ್ತಿಯಲ್ಲಿ ಓಲೈಸಿ, ಕತ್ತೆ ಮುಂದೆ ಕಿನ್ನರಿ ಬಾರಿಸಿದ್ರೆ ಏನಾಗುತ್ತೋ ಅದೇ ಆಗ್ತದೆ. ಶಿಶುಪಾಲನಿಗೆ ಧರ್ಮರಾಯನ ಮಾತುಗಳು ಎಲ್ಲ ಹೊಂದುದೇ ಇಲ್ಲ. ಅವನು ಹೇಳ್ತಾ ಹೋಗ್ತಾನೆ, ಕೃಷ್ಣ ಬಹಳ ದೊಡ್ಡನಪ್ಪ, ಅರ್ಥ ಮಾಡ್ಕೊ ನೀನು, ಗರುವನ ಅಖಿಲ ವಿದ್ಯಾಪರಿಣತನ ಪರಿಣಿತನು ಆತ ಅಂತೆಲ್ಲ
ಧರ್ಮರಾಯ ಅವನ ಭಾಷೆಯಲ್ಲಿ ಮಾತಾಡ್ತಾನೆ. ನಾವು ಬಹಳ ಸರಿ ಅಂದ್ಕೊಳ್ತೀವಲ್ಲ, ಎದುರಿಗಿದ್ದವ್ರಿಗೆ ನಾವು ಹೇಳಿದ ಅರ್ಥವೇ ಆಗಲಿಲ್ಲ ಅಂತ. ಯಾವಾಗಲೂ ನಾವು ಮಾತಾಡಬೇಕಾದ್ರೆ ವ್ಯಾಖ್ಯಾನದಲ್ಲ, ಉಳಿದಂತೆ ಏನಾದರೂ ನಾವು ಸಂವಹನ ಮಾಡಬೇಕಾದ್ರೆ ಯಾರಿಗೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಮಾತಾಡಬೇಕು. ಇಲ್ಲದೆ ಹೋದರೆ ಖಂಡಿತ ನಾವು ಹೇಳೋದು ತಲೆಯಿಂದ ಮೇಲೆ ಹೋಗ್ತಾ ಇರುತ್ತೆ. ಆದ್ದರಿಂದ ಒಡ್ಡರಿಗೆ ಒರಟರಿಗೆ ಅದದೇ ಭಾಷೆಯಲ್ಲಿ ಹೇಳಿದ್ರೆ ಮಾತ್ರವೇ ತಲೆ ಒಳಗೆ ಹೋಗೋದು. ನಮ್ಮ ಧರ್ಮರಾಯ ಪಾಪ ಹೇಳ್ತಾನೆ, ಗರುವ ಅಖಿಲ ವಿದ್ಯಾ ಪರಿಣತ. ಈ ಶಿಶುಪಾಲನ್ ಪಾಪ ಯಾವತ್ ಅಂಥ ಗಂಭೀರವಾಗಿ ಏನನ್ನು ಓದ್ದವನಲ್ಲ ಅವನು. ಇವನು ಹೇಳೋದವನಿಗೆ ಅರ್ಥ ಆಗ್ತಾನೆ ಇಲ್ಲ. ಕೊನೆಗೆ ಇದು ಎಲ್ಲಿ ತನಕ ಬಂತು ಅಂತಂದ್ರೆ ಮಿಕ್ಕವರೆಲ್ಲ ಹೇಳೋದು, ಆಯ್ತಪ್ಪ ಇವನನ್ನು ಕೂರಿಸಿದ್ಯಲ್ಲ ಭೀಷ್ಮ, ಇವನು ಯಾರು ಅನ್ನೋದನ್ನಾದ್ರೂ ನೀನು ಅವನಿಗೆ ತಿಳಿ ಹೇಳು ಅಂತ ಹೇಳಿ ಹೇಳು. ಇಲ್ಲಿಂದ ಮುಂದಕ್ಕೆ ಭೀಷ್ಮರು ಕೊಡುವ ಉತ್ತರ ಇದೆಯಲ್ಲ, ಇಡೀ ಕೃಷ್ಣನ ಸ್ವರೂಪವನ್ನ ಹೇಳುವಂತಹ ಮಾತುಗಳು. ಕುಮಾರವ್ಯಾಸರನ್ನ ಎಂಥ ಅದ್ಭುತವಾಗಿ ಕನ್ನಡಕ್ಕೆ ತಂದಿದ್ದಾನೆ ಅಂದರೆ ಅದು ಅವನ ಶಕ್ತಿ. ಒಂದು ಕಡೆ ವಿಷ್ಣು ಸಹಸ್ರನಾಮ, ಇನ್ನೊಂದು ಕಡೆ ಮಹಾನಾರಾಯಣ ಉಪನಿಷತ್ತು, ಎಲ್ಲದನ್ನ ಒಟ್ಟಿಗೆ ಸೇರಿಸಿ ಸಾರವತ್ತಾಗಿ ಮಾಡಿ ಪೂರ್ತಿಯಾಗಿ ಒಂದೊಂದು ಪದ್ಯವೂ ಅದ್ಭುತವಾಗಿದೆ. ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೀವಿ. ಇಡೀ ಭಾಗ ಕೃಷ್ಣನ ಸ್ವರೂಪವನ್ನ ಪರಿಚಯ ಮಾಡಿಕೊಡ್ತಾರೆ. ಆರಂಭ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈತ ಸಚರಾಚರದ ಗುರು, ಈತ ಸಚರಾಚರದ ಗುರು, ವಿಖ್ಯಾತ ಪೃಥ್ವಿಜನೀತ ಆಚಾರ್ಯಾತಿಶಯನೀತನು ಮಹಾಪ್ರಿಯನೀತ ನೃಪನೀತ ಸ್ನಾತಕ ಪ್ರತೀತನು. ಈತನ ಮಾತು ನಿನಗೆತ್ತನದು, ನವಕದ್ಯೋತಗೆ ಎತ್ತನ ಸೂರ್ಯ ಮಂಡಲವು ಎಂದನ ಭೀಷ್ಮ. ಆರಂಭದ ವಾಕ್ಯವೇ ಹೇಗಿದೆ ನೋಡಿ, ಈತ ಸಚರಾಚರದ ಗುರು. ಈ ಜಗತ್ತಲ್ಲಿ ಏನೇನೆಲ್ಲ ಇದೆ ಅದೆಲ್ಲದಕ್ಕೂ ಗುರುವಾಗಿರುವವನು ವಿಖ್ಯಾತ ಋತ್ವಿಜನು, ಈತನೇ ಆಚಾರ್ಯ ಅತಿಶಯ. ಯಾರ್ಯಾರಿಗೆ ಏನೇನು ತಿಳಿ ಹೇಳಿದ್ದಾನೆ ಅನ್ನೋದು ಕೇವಲ ಹೇಳಿಸ್ಕೊಂಡವರು ಮತ್ತು ಕೇಳಿದವರಿಗೆ ಮಾತ್ರ ಅರ್ಥವಾಗುವ ಕ್ರಮದಲ್ಲಿ ಹೇಳಿರುವಂಥವನು. ಈತನ ಮಾತು ನಿನಗೆತ್ತನದು ಶಿಶುಪಾಲ. ಆ ಇಡೀ ಸೂರ್ಯ ಪ್ರಭೆಯ ಇದನ್ನ ನಿನಗೆ ಪರಿಚಯ ಮಾಡಿಸ್ಕೊಡೋದು ಹೇಗೆ ಅಂದಾಗ ಮಿಕ್ಕವರು ಹೇಳ್ತಾರೆ, ಹೇಳು ಮತ್ತೆ ಹಾಗಾದ್ರೆ ಅಂತ ಹೇಳಿ ಹೇಳಿದಾಗ, ಶ್ರೀಲತಾಂಗಿಯ ವಲ್ಲಭನ ಸ್ತುತಿ ಮೌಳಿ ಮೌಕ್ತಿಕ ಪಾದಕೀಟನ ಲೀಲೆಯನ್ನು ಚಿತ್ತವಿಸಿದ ಗದುಗಿನ ವೀರನಾರಾಯಣ. ಆ ವಾಕ್ಯ ನೋಡಿ, ಶ್ರೀಲತಾಂಗಿಯ ವಲ್ಲಭನ ಸ್ತುತಿ. ಆ ಸಿರಿ ಲಕ್ಷ್ಮಿಯ ವಲ್ಲಭನ ಸ್ತುತಿಯನ್ನ ಹೇಳೋದಿದೆಯಲ್ಲ, ಅದು ಅವನ ಪಾದಗಳಿಗೆ ಸಮರ್ಪಣೆಯಾಗುವಂಥದ್ದು. ಅವನ ಲೀಲಾಚರಿತವನ್ನ ಭೀಷ್ಮರು ಏನು ಹೇಳ್ತಾರೆ ಗೊತ್ತಾ, ಎನ್ನ ಮತಿ ಗೋಚರಿಸಿದುದ ಹೇಳುವೆ. ನನಗೇನು ಅರ್ಥವಾಗಿದೆ, ನನ್ನ ತಿಳುವಳಿಕೆಗೆ ಎಷ್ಟು ಬಂದಿದೆ, ಎಲ್ಲ ಬರೋದಿಲ್ಲ, ಆದ್ರೆ ಎಷ್ಟು ಬಂದಿದೆಯೋ ಅಷ್ಟನ್ನ ನಾನು ಹೇಳ್ತೀನಿ. ಇದುವೇ ಕೃಷ್ಣನ ಪರಮ ಲೀಲಾಲಲಿತ ಚರಿತವೆಂದರು ಭೀಷ್ಮ. ಈ ಕೃಷ್ಣ ಅಂತೇಳಿ ಅಂದ್ರೆ ಅವನು ಪರಬ್ರಹ್ಮ ಸ್ವರೂಪ. ಹಾಗೆ ಘನ ರಜೋಗುಣದಲ್ಲಿ ಚತುರಾನನ, ಘನ ರಜೋಗುಣದಲ್ಲಿ ಚತುರಾನನ, ತಮೋ ಗುಣದಲ್ಲಿ ಶಂಕರನೆನಿಸಿ, ಸತ್ವಗುಣಾನುಗತಿಯಲ್ಲಿ ವಿಷ್ಣುವೆಂದೆನಿಸಿ, ಘನ ಜಗನ್ಮಯನಾಗಿ ಸರ್ವಾತ್ಮನು ಮಹೇಶ್ವರನೆನಿಪನು. ಈತನ ನೆನಗಮೀತನ ನಿಜವನು ಅರಿವ
ಮೂರು ಗುಣಗಳು ಇರುವಂಥದ್ದು. ಸೃಷ್ಟಿಯನ್ನ ಮಾಡಬೇಕಾದ್ರೆ ರಜೋಗುಣದಲ್ಲಿ ಚತುರಾನನನಾಗಿ ನಿಂತುಕೊಳ್ತಾನೆ. ಸೃಷ್ಟಿ ಕಾರ್ಯ ಆರಂಭವಾಗಬೇಕಾದ್ರೆ ನಾರಾಯಣ ಬೇಕು. ತಮೋ ಗುಣದಲ್ಲಿ ಶಂಕರ. ನಾವಿರೋರೆಲ್ಲಾನು 1,000 ವರ್ಷ ಬಿದ್ದುಬಿಟ್ರೆ ಭೂಮಿ ಇರೋ ಗತಿ ಯಾಕೆ? ಹಾಗಾಗಿ ಲೈವನ್ನು ಮಾಡಲೇಬೇಕು. ಹೌದಾನೆ? ಯಾವುದು ಎಲ್ಲಿ ಬರಬೇಕು, ಎಲ್ಲಿ ಹೋಗಬೇಕು ಅದು ಹೋಗಲೇಬೇಕು, ಮತ್ತೆ ಹೊಸದು ಹುಟ್ಟಬೇಕು. ಇಲ್ಲದಿದ್ರೆ ಆಗೋದೇ ಇಲ್ಲ ಅಲ್ವಾ? ಹಾಗಾಗಿ ತಮೋ ಗುಣದಲ್ಲಿ ಶಂಕರನಾಗಿ ಸತ್ವ ಗುಣಾನುಗತಿಯಲ್ಲಿ ಮಹಾವಿಷ್ಣುವೆಂದೆನಿಸಿದ ಈತನ ನಿಜವನ ಅರಿವ ಮಹಾತ್ಮರಾರು ಜಗತ್ತಿನಲ್ಲಿ. ಯಾಕೆಂದ್ರೆ ವ್ಯಕ್ತಾವ್ಯಕ್ತ ಸ್ವರೂಪ ಅನ್ನುವುದೇನು ನಾರಾಯಣ ಉಪನಿಷತ್ತಲ್ಲಿದೆಯಲ್ಲ, ಅದು ಇವನ ಸ್ವರೂಪ. ಈತನ ಅವ್ಯಕ್ತನು, ವಿಚಾರಿಸಲು ಈತನ ಅಮಲ ವ್ಯಕ್ತಲಿಂಗನು, ಜಾತನ್ ಅವ್ಯಯನ್ ಅಪ್ರಮೇಯನ್ ಅಗಮ್ಯನ್ ಅದ್ವಿತೀಯನ್ ಚೈತನ್ಯಾತ್ಮ ನಿರ್ಗುಣನೀತ ಗುಣ ಸಂಯೋಗಿ ಸರ್ವಗನೀತ ಚಿನ್ಮಯನ್ ಈತನೇ ಆ ಹರಿಯೇ ಎಂದನ ಭೀಷ್ಮ. ಅಂದ್ರೆ ನಿಂತೋಗ್ಬಿಡುತ್ತೆ ಮಾತು. ಯಾಕಂದ್ರೆ ಇವನು ಕುಮಾರವ್ಯಾಸ ಹೇಳಿದ ಇಷ್ಟು ಶಬ್ದನ ನಮ್ಮೊಳಗೆ ತಗೊಂಡು ಹೋಗೋಕ್ಕಿದೆಯಲ್ಲ, ತುಂಬಾ ದಿವಸಗಳು ಬೇಕಾಗತ್ತೆ. ಆ ಸಗುಣ ಮತ್ತು ನಿರ್ಗುಣ ನಾರಾಯಣನಿದ್ದಾನಲ್ಲ, ಅವನ ವ್ಯಾಪಕತೆಯನ್ನಿದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟವಾಗತ್ತೆ. ಇವನಿದ್ರೇನೆ ಈ ಜಗತ್ತು. ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿದ್ಯಲ್ಲ, ಇವನು ಇರೋದ್ರಿಂದ ಈ ಜಗತ್ತು ಹೇಗೆ ನಡೆಯುತ್ತೆ? ಭೂತ ಜನನ ಸ್ಥಿತಿಗೆ ಕಾರಣನೀತನು. ಭೂತ ಜನನ ಸ್ಥಿತಿಗೆ ಕಾರಣನೀತನು. ಈತಂಗಿಲ್ಲ ಕಾರಣ. ಈತ ಜಾಗ್ರತ್ ಸ್ವಪ್ನ ಸುಪ್ತಿಗಳೆಂಬವಸ್ಥೆಗಳ ತುರಿಯಾತೀತ ಲಕ್ಷಣ. ನಿತ್ಯ ನಿರ್ಮಲ ನೀತ ಅಮಲ ವ್ಯಕ್ತಿ ಚಿನ್ಮಯನೆಂದರು ಆ ಭೀಷ್ಮ. ಕಮಲನಾಭನ ನಿಜವೋ, ವಿಶ್ವಕ್ರಮವೇ ನಿಜವೋ, ಚೈತ್ಯ ಭೂಪತಿ ಕುಮತಿ ಕಪಿಗೇಕೆ ಅಮಲ ಮಾಣಿಕವೆಂದನ ಭೀಷ್ಮ. ನಿನಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಈ ನಾರಾಯಣನ ನಾಭಿಯಿಂದ ಸೃಷ್ಟಿಕ್ರಿಯೆ ಆಗ್ತಾ ಇದೆಯಲ್ಲ, ನೀವು ಬ್ರಹ್ಮನನ್ನ ಯಾಕೆ ರಿಜೆಕ್ಟ್ ಮಾಡ್ತೀರಾ? ಸಾಧ್ಯವೇ ಇಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟುತ್ತಾರೆ, ನಮ್ಮನೆಯ ಮುಂದುಗಡೆಯಲ್ಲಿ ದಿನ ಬೆಳಗಾದ್ರೆ ಹೂ ಬಿಡುತ್ತೆ. ಎಲ್ಲಿಂದ ಬಿಡುತ್ತದೋ? ಹೇಗೆ ಬಿಡುತ್ತೆ? ಮತ್ತೆ ಅದೇ ಆಕಾರದಲ್ಲೇ ಬಿಡುತ್ತಲ್ಲ. 1000 ವರ್ಷಗಳಿಂದಲೂ ಒಂದು ತುಳಸಿಯ ಎಲೆ ವ್ಯತ್ಯಾಸ ಆಗಿಲ್ವಲ್ಲ. ಒಂದು ಎಲೆ ಮಲ್ಲಿಗೆ ಹೂವಲ್ಲಿ ಕಂಪು ನಿಂತೇ ಹೋಗಿಲ್ಲ. ಹೀಗೆ ಮಾಡ್ತಾ ಇರುವಂತಹ ಕಮಲನಾಭನ ಹಿಂದಿರೋನು ಇವನೇ. ಹೀಗಾಗಿ ಅವನನ್ನ ನೀನು ಅರ್ಥ ಹೇಗೆ ಮಾಡ್ಕೋತೀಯ? ಚೈತ್ಯ ಭೂಪತಿ ಕುಮತಿ ಕಪಿಗೇಕೆ ಅಮನ ಮಾಣಿಕ ಬಂದನ. ಗೊತ್ತಾಗಲ್ಲ ನಿನಗಿದು. ಯಾಕೆ ಅಂದ್ರೆ ಪ್ರತಿನಿತ್ಯದ ಸೃಷ್ಟಿ ಕಾರ್ಯಕ್ಕೆ ಬ್ರಹ್ಮ ಕೇಳ್ತಾನೆ ಅವನನ್ನ ನಾನು ಏನ್ ಮಾಡ್ಲಿ ಅಂತ. ಶಿವ ಕೇಳ್ತಾನೆ. ಆದ್ರಿಂದ ತೋರುವ ಈ ಮಹದಾದಿ ಭೂತದಲ್ಲಿ ಓರುಗುಡಿಸಿದನಿಂದ 36 ತತ್ವದಲ್ಲಿ ಈತನೇ ಮಣಿ ಗಣದ ಗುಣದಂತೆ ತೋರುವವನು ಈ ಹರಿ ವಿಶ್ವ ಮುಖದಲ್ಲಿ ತೋರದೆ ಮೆರವನಿ ಹರಿ ಎಂದನ ಭೀಷ್ಮ. ನಿನಗೆ ಖಂಡಿತ ಅರ್ಥ ಆಗಲ್ಲ, ಆಗೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದ್ರೆ ಭೂತ ಭವ್ಯ ಭಗವತ್ ಪ್ರಧಾನ ಖ್ಯಾತನೀತ. ಭೂತ ಭವ್ಯ ಭಗವತ್ ಪ್ರಧಾನ ಖ್ಯಾತ ತತ್ವ ಪ್ರಕೃತಿ ಪುರುಷನೀತ. ಸಚ್ಚಿನ್ಮಾತ್ರ ನೀತನು ಪರಶಿವಾತ್ಮಕನು. ಸೋತ ನುಡಿ ಮನದೊಡನೆ ಮರಳಿದಡೆ ಆತ ಸತ್ಯ ಜ್ಞಾನಮಯನು. ನಿದ್ರೂತ ಮಾಯಾತೀತನು ಈಗಲೇ ಸತ್ಯ ಜ್ಞಾನ
ಈಗರಿ ಎಂದನಾಭಿ. ಮೊದಲ 3 ಸಾಲು ಇದು ಭೀಷ್ಮ ಉವಾಚ. ವಿಷ್ಣು ಸಹಸ್ರನಾಮ. ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭೂತವುದ್ಭಾವೋ ಭೂತಾತ್ಮ ಭೂತ ಭಾವನಾ ಭೂತ ಭವ್ಯ ಭವತ್ ಪ್ರಧಾನ ಖ್ಯಾತ ತತ್ವ ಪ್ರಕೃತಿ ಪೂರುಷನೀತ. ಅಂತ ಶಕ್ತಿವಿ ಕುಮಾರವ್ಯಾಸಂದು. ಆಮೇಲೆ ಸೋತ ನುಡಿ ಮನದೊಡನೆ ಮರಳಿದ್ದಾರೆ. ಏನಾಗತ್ತೆ ಅವನನ್ನು ನೋಡಿದ್ರೆ? ಮಾತು ಸೋಲತ್ತೆ, ಮನಸ್ಸು ಮರಳಿದ್ರೆ ಆವಾಗ ಅರ್ಥ ಆಗತ್ತೆ ಜ್ಞಾನ ಅಂದ್ರೆ ಏನು ಅಂತ. ಬಾಯಿ ಮುಚ್ಚಬೇಕು. ನಾವು ಎಷ್ಟೆಷ್ಟು ದೂರ ಪ್ರಯಾಣ ಮಾಡಿ ಹೋಗ್ತೀವಲ್ವ, ಉದಾಹರಣೆಗೆ ತಿರುಪತಿ ವೆಂಕಟರಮಣ, ಆ ದೊಡ್ಡ ಕ್ಯೂನಲ್ಲಿ ನಿಂತ್ಕೊಂಡು ಪಡಬಾರ ಕಷ್ಟ ಎಲ್ಲ ಪಟ್ಕೊಂಡು ಎಲ್ಲಿಂದ ಹೋಗ್ಬಿಟ್ಟು ಮೈಸೂರಿನಿಂದ ಆ ವೆಂಕಟರಮಣನನ್ನ ಮುಂದೆ ನಿಂತಾಗ ಸಿಕ್ಕೋದ್ರೆ 1 ನಿಮಿಷ ಅಲ್ಲಿ ದರ್ಶನ. ಅಪ್ಪಪ್ಪ ಅಂದ್ರೆ 2 ಸ್ವಲ್ಪ ಡೌಟೇ, ಒಂದಂತೂ ಹೇಳ್ಬೋದು ಇದ್ದಿದ್ರಲ್ಲಿ. ಕರ್ಕೊಂಡು ಹೋಗಿ ನಿಲ್ಸಿದ ತಕ್ಷಣ ಏನ್ ಮಾಡ್ತೀವಿ ಹೇಳಿ? ನೋಡ್ಬೇಕು ತಾನೆ? ನೋಡಲ್ಲ, ಕೈ ಇಲ್ಲಿ ಹೋಗುತ್ತೆ, ಕಣ್ಣು ಮುಚ್ಚು. ಅಂದ್ರೆ ಸೋಲ್ಬೇಕಲ್ಲ ಅಲ್ಲಿ ನಾವು. ಚಾಮುಂಡಿ ಬೆಟ್ಟಕ್ಕೆ ಹೋದ್ರು ಅದನ್ನೇ ಮಾಡೋದು. ಇಲ್ಲಿಂದ ಅಮ್ಮನ್ ನೋಡ್ಬೇಕು ಅಂತ ನಾವು ಎಲ್ಲ ಅನ್ಕೊಂಡು ಹೋಗ್ತೀವಿ. ಅಲ್ಲಿ ನೋಡಿದ ತಕ್ಷಣ ಕಣ್ಣು ಮುಚ್ಕೊಳ್ತೀವಿ. ಅಂದ್ರೆ ನೋಡ್ಬೇಕಾಗಿರೋದು ಹಿಂಗಲ್ಲ, ಹಿಂಗೆ. ಇಲ್ಲಿ ಒಳಗೆ ಬರ್ಬೇಕಲ್ಲವ. ಒಳಗೆ ಬಂದವನನ್ನ ನೋಡುವ ಪ್ರಯತ್ನ ಮಾಡುವುದಿದೆಯಲ್ಲ, ಅವನನ್ನ ಇಲ್ಲಿ ಕೂರಿಸ್ಕೊಂಡು ಹೀಗೆ ನೋಡಕ್ ಆರಂಭ ಮಾಡ್ತೀವಿ. ನಾವು ಪಟ್ಟ ಕಷ್ಟ, ಸುರಿಸಿದ ಬೆವರು ಎಲ್ಲ ಮರ್ತೋಗಿ ದೇವರ ಮುಂದೆ ಕಣ್ಣು ಮುಚ್ಕೊಳ್ತೀವಿ. ಹೊರಗೆ ಬಂದ ತಕ್ಷಣ ನಮ್ಗೆ ನೋವಾಗುತ್ತೋ? ಖಂಡಿತ ನೋವಾಗುತ್ತೆ. ಚೆನ್ನಾಗಿ ದರ್ಶನ ಆಯ್ತು ಅಂತ ಹೇಳ್ತೀವಿ. ಎಲ್ಲಿ ನಾವು ಅವನ ಮುಂದೆ ಸೋಲ್ತೀವಲ್ಲ, ಇಲ್ಲಿ ಸೋತಿರಲ್ಲ ನಾವು. ನಾನು 5,000 ರೂಪಾಯಿ ಟಿಕೆಟ್ ತಗೋತೀನಿ, VIP ಕ್ಯೂನಲ್ಲಿ ಹೋಗ್ತೀವಿ. ಇದೆಲ್ಲ ನಮ್ಮ ಏನದು ಅಹಂಕಾರಗಳು ಮಾತಾಡಿರುತ್ತೆ. ನಾನು ಇನ್ನೋವಾದಲ್ಲಿ ಹೋಗ್ತೀನಿ, ಇದೆಲ್ಲ ನಮ್ಮ ಮಾತುಗಳು ಅಲ್ಲಿರುತ್ತೆ. ಹೋಗಿ ಅಲ್ಲಿ ಹೋದಾಗ ನಮ್ಮದು ಇಷ್ಟೇ, ಅವನು ದೊಡ್ಡವನು ಅಂತ ಹೇಳಿ ಮಾತಾಡೋದನ್ನು ಮರೆತು ಕಣ್ಮುಚ್ಚಿ ಕೈ ಮುಗಿದು ಬರ್ತೀವಲ್ಲ, ಅದು ನಿಜವಾದ. ಅದನ್ನೇ ವಿಷ್ಣು ಸಹಸ್ರನಾಮ ಆರಂಭವಾದಾಗ ಭೀಷ್ಮರು ಹೇಳಿದ್ರು. ಮುಂದಕ್ಕೆ ಇನ್ನೊಂದು ಹೇಳ್ತಾರೆ, ಯಜ್ಞದಲ್ಲಿ ಅದು ಅದೇ ಮಂತ್ರಗಳು. ಯಜ್ಞೋ ಯಜ್ಞಪದಿರ್ಯಜ್ವಾ ಯಜ್ಞಾಂಗೋ ಯಜ್ಞಮಾಹನಃ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯ ಮನ್ನ ಮನ್ನಾದ ಏವಚ. ಕನ್ನಡದಲ್ಲಿ ಹೇಗಿದೆ ನೋಡಿ. ಯಜ್ಞದ ಅಧಿಪತಿ ಈತನು. ಒಂದು ಯಾಗ ಮಾಡಬೇಕು ಅಂತ ಹೇಳಿ ಅಂದ್ರೆ ಅವ ಪರ್ಮಿಷನ್ ಕೊಟ್ರೆ ಮಾತ್ರ ಇಲ್ಲ ಆಗಕ್ಕಾಗಲ್ಲ. ನಾವ್ ಯಾವ ಯಾಗನೂ ಮಾಡಕ್ಕಾಗಲ್ಲ. ಅಲ್ಲಿಂದ ನಮಗೆ ಅನುಮತಿ ಇತ್ತೋ ಇಲ್ಲಿ ಯಾಗ ಆಗುತ್ತೆ. ಇಲ್ಲ ಅಂದ್ರೆ ಎಷ್ಟು ಸರಿ ಸಂಕಲ್ಪ ಮಾಡಿದ್ರು ಯಾವ ಕಾರಣಕ್ಕೂ ಅದು ನಿಂತು ಹೋಗುತ್ತೆ, ಇಲ್ಲ ಮುಂದಕ್ಕೆ ಹೋಗುತ್ತೆ. ಯಜ್ಞ ಪುರುಷನೀತನು. ನಾವು ಕೂಡಿಸ್ತೀವಿ ಬ್ರಹ್ಮ ಅಂತ ಯಾರನ್ನೋ, ಅದಲ್ಲ, ಅವನು ಕೂತ್ಕೋತನಲ್ಲಿ. ಯಜ್ಞ ಪುರುಷನು ಸೃಕ್ ಸೃವಾದಿ ಯಜ್ಞ ಸಾಧನನೇ ಈತನು. ಎಷ್ಟೋ ಸರಿ ನಮ್ಗೆ ಇದು ಮಾಡಕ್ಕಾಗತ್ತ ಅಂದಾಗ ಹೆಂಗು ಬದುಕಿ ಬಂದ್ಬಿಡುತ್ತಲ್ಲ. ಯಾಕೆ ಅಂದ್ರೆ ಅವುಗಳನ್ನ ನಾವು ಮಾಡಿಸ್ತಿರ್ತಾನೆ ಈತನೇ. ಮಂತ್ರ ಕಾಲಾತ್ಮನೂ ಈತನೇ. ಅದು ಯಾವಾಗ ಆಗಬೇಕೋ ಅದನ್ನ ಮಾಡಿಸುವುದು ಇವನೇ. ಯಜ್ಞವೀತನು ಕರ್ಮವೀತನು, ಯಜ್ಞದಲ್ಲಿ ಯಜಮಾನನೂ ಈತನೇ. ಯಜ್ಞ ಫಲವೇ ಈ ದೇವಕಿ ಸುತನೆಂದನ ಭೀಷ್ಮ. ಬರೀ ಹೀಗೆ ಹಾಕುವ ಯಜ್ಞ ಒಂದಾದ್ರೆ ಬದುಕು ಅನ್ನುವ ಯಜ್ಞದಲ್ಲಿ ಯಜ್ಞ ಸ್ವರೂಪಿಯೂ ಅವನೇ. ನಮ್ಮ ಜೀವನವೇ ಒಂದು ಯಾಗ ಅಲ್ವಾ? ಪ್ರತಿದಿನ ನಮ್ಮ ಮನಸ್ಸಿನಲ್ಲಿ ಹವಿಸ್ಸುಗಳನ್ನು ಹಾಕ್ತಾ ಇರ್ತೀವಿ. ಅವೆಲ್ಲವನ್ನು ಕೊಡುವ ಇಡೀ ಪದ್ಯಗಳು ಏನ್ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಚೆನ್ನ. ಮೇಷ್ಟ್ರು ಪದ್ಯ ಸಾಕಿದೆ ಅಂತಂದ್ರು, ಹಂಗಾಗಿ ನಾನು ಸುಮ್ಮನಾದೆ. ಎಲ್ಲ ಪದ್ಯಗಳು ಚೆನ್ನಾಗಿದೆ. ಅವನು ಹೇಳ್ತಾನೆ, ಅವನ ಸ್ವರೂಪ ನೋಡಕ್ಕೆ ಆಗೋದಿಲ್ಲ. ಗಗನವೇ ಈತನ ನಾಭಿ, ದಶ ದಿಕ್ಕುಗಳು ಕಿವಿ, ಪಣಿಲೋಕ ವಿಮಣಾಂಧ್ರಿಗಳು,
ಧ್ರುವನಿಮ್ಮೇಲು ಭಾಗ ಮುರಾಂತಕನ ಮಕುಟ ಗಗನ ಮಣಿ ಶಂಕರ ವಿರಿಂಚಾದಿಗಳು ದೇವನ ರೋಮ ಕೂಪದೊಳಗೆ ಅಗಣಿತ ಅಮರ ನಿಖರ ವಿಹುದು ಇವನ್ನ ಒರಿದವನ ಧಾವನು ಎಂದ. ಆಗಲ್ಲ ನಮ್ಮ ಕಣ್ಣಿಗೆ ಶಕ್ತಿ ಇಲ್ಲ, ಅಷ್ಟೊಂದು ಖಂಡಿತ ಶಕ್ತಿ ಇಲ್ಲ. ಹಾಗಾಗಿ ಇಂಥವನನ್ನ ಎಲ್ಲಿಂದ ಅರ್ಥ ಮಾಡ್ಕೋತೀರಿ? ಇದು ಶಿಶುಪಾಲಂಗೆ ಅರ್ಥವಾಗೋದು ಅಂತ. ಇಡೀ ಜಗತ್ತು ನಡೀತಾ ಇರೋದು ಅವನಿಂದ. ವಿಶ್ವಶಿಲ್ಪದ ಕುಶಲ ಹಸ್ತನು, ವಿಶ್ವಶಿಲ್ಪದ ಕುಶಲ ಹಸ್ತನು, ವಿಶ್ವರಕ್ಷಯ ಮಂತ್ರಭಾವಿಯು, ವಿಶ್ವ ಸವಿಧಗಳಗ್ನಿ ಕಾರ್ಯದ ಬೊಮ್ಮಚಾರಿವಡು, ವಿಶ್ವನಾಟಕ ಸೂತ್ರಧಾರನು, ವಿಶ್ವ ವಿಸ್ಮಯದ ಇಂದ್ರಜಾಲಕ, ವಿಶ್ವದಂತಸ್ತೂತ ಚೇತನ ನೀತನು ನೋಡುವುದ, ವಿಶ್ವದಂತಸ್ತೂತ ಚೇತನ ನೀತ ನೋಡುವುದ. ಇಡೀ ನಾರಾಯಣನ ಚರಿತ್ರೆಯನ್ನು ಭೀಷ್ಮ ಹೇಳ್ತಾ ಇರ್ತಾರೆ. ಕಲ್ಪ ಅವಸಾನಕ್ಕೆ ಬ್ರಹ್ಮಾಂಡ ಬಿರಿದಾಗ ಜಲದಲ್ಲಿ ಒಂದಾಯಿತು ಏಕರೂಪಾಗಿ ಹರಿ ಒಬ್ಬನೇ ಕೂತಿದ್ದ ವಿನೋದದಲ್ಲಿ. ಹಾಗಿದ್ದಾಗ ಕಾಲಾಂತರದಲ್ಲಿ ಮಧು ಕೈಟಬರು ಜನಿಸ್ತಾರೆ ಕರ್ಣದಿಂದ. ಆಮೇಲೆ ಅವರನ್ನು ಕೊಂದು ಮೇದಿನಿಯನ್ನ ತಂದು ಪೂರ್ತಿಯಾಗಿ ಸಿದ್ಧ ಮಾಡ್ತಾರೆ. ಮತ್ತೆ ಏನೇನು ಮಾಡಿದ? ಶ್ರುತಿ ಪುರಾಣ ಸಮಸ್ತ ಶಾಸ್ತ್ರ ಸ್ಮೃತಿ ವಿಭಾಗ ಅರ್ಥಕ್ಕೆ ವಸಿಷ್ಠನ ಸುತನಲ್ಲಿ ವಿಮಲ ವೇದವ್ಯಾಸ ನಾಮದಲ್ಲಿ ಎಲ್ಲರನ್ನು ಉದಿಸುವ ಹಾಗೆ ಮಾಡಿದವನು ಈ ಯದುಪತಿ ಕಣ. ಇಡೀ ಈ ವಂಶಗಳಿದ್ದಾವಲ್ಲ, ಇದರ ಹಿಂದೆ ವೇದವ್ಯಾಸರಿದ್ದಾರೆ. ಆ ವೇದವ್ಯಾಸರಿರೋದಕ್ಕೆ ಕಾರಣ ಇವನೇ. ಹಾಗಾಗಿ ಇಂತಹ ಮುರಾರಿಯನ್ನ ಈ ಬಣವು ದಾನವ ಭಂಗಿಸ್ತಾನೆ ಅಂದ್ರೆ ಎಲ್ಲಿಂದ ಆಗತ್ತೆ? ಯಾವ್ದನ್ನು ಭಂಗಿಸೋದು? ಅಕಟ ನಿರ್ಗುಣ ತತ್ವವಿದೆ, ಅಕಟ ನಿರ್ಗುಣ ತತ್ವವಿದೆ, ನಾಟಕದ ಬಹುರೂಪಿನಲ್ಲಿ ವಿಶ್ವಾತ್ಮಕ ಪರಾನಂದೈಕ ರಸವಿದೆ, ಮನೆಯ ಕೇರಿಯಲಿ ಪ್ರಕಟಮಾಯ ಗುಪ್ತ ಪರಮಾತ್ಮಕ ಮಹಾನಿಧಿ ಸಭೆಯೊಳಿರುತ್ತಿರೆ, ವಿಕಳಮತಿಗಳು ವೀಚುಗೆಡುವರು ಶಿವ ಶಿವ. ಮಹಾನಿಧಿ ಪರಮಾತ್ಮಕ ಮಹಾನಿಧಿ ಸಭೆಯುಳಿರುತ್ತಿರೆ, ವಿಕಳಮತಿಗಳು ವೀಚುಗೆಡುವರು ಶಿವ ಶಿವ. ಇದು ನಿರ್ಗುಣ ತತ್ವ ನಾರಾಯಣ ಅಂತಂದ್ರೆ ಅವನನ್ನ ಈ ನಾಟಕದ ಬಹುರೂಪಿನಲ್ಲಿ ಎಲ್ಲಿಂದ್ಕೊಂಡು ಎಲ್ಲಿಂದ ಮುಗಿಸೋದು ಸಾಧ್ಯವೇ ಇಲ್ಲ. ನಿರವಯವ ತತ್ವೈಕ ರಸವಿದೆ ನರ ಮನೋಹರವಾದ ರೂಪಿನ ಕೃಷ್ಣ ಅಂತೂ ಬಹಳ ಸುಂದರ. ಆ ಚಂದವನ್ನ ಹೇಳಕ್ಕೆ ಸಾಧ್ಯವೇ ಇಲ್ಲ. ವ್ಯವಹರಣ ಸನ್ನಾರಹಿತವಿದೆ ಕೃಷ್ಣ ಅಭಿಧಾನದಲ್ಲಿ. ಇದು ವ್ಯವಹಾರಕ್ಕೆ, ಈಗಿನ ವ್ಯವಹಾರಕ್ಕೆ ಅರ್ಥ ಮಾಡಿಕೊಳ್ಬೇಕಾಗಿರೋದು ಏನನ್ನ? ಭರಿತ ಬಹಳ ಬ್ರಹ್ಮ ಇಲ್ಲಿಯೇ ಧರಣಿಯಲ್ಲಿ ಸಂಚರಿಸುತ್ತಿದೆ ನಮ್ಮ ಮುಂದೆ. ಇಡೀ ಬ್ರಹ್ಮಜ್ಞಾನ ಅನ್ನೋದು ನಮ್ಮ ಜೊತೆಯಲ್ಲಿ ನಮ್ಮ ಮಧ್ಯ ಓಡಾಡ್ತಾ ಇದೆ. ಮುರಹರನ ತತ್ವ ರಹಸ್ಯ ಮುದ್ರೆಯನ್ನು ಅರಿಯುವವರು ಯಾರು? ಬ್ರಹ್ಮಜ್ಞಾನವೇ ಸುತ್ತ ಓಡಾಡ್ತಾ ಇರಬೇಕಾದ್ರೆ ಜ್ಞಾನ ಪಡ್ಕೊಳಕ್ಕೆ ಹೋಗ್ಬೇಕೇ ಹೊರತು ಅದನ್ನು ಪ್ರಶ್ನೆ ಮಾಡಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇವನಿಗೆ ಎಲ್ಲಿ ಹೇಳೋದು ಅಂದ್ಬಿಟ್ಟು ಇಡೀ ದಶಾವತಾರವನ್ನು ಹೇಳ್ತಾನೆ ಕುಮಾರವ್ಯಾಸ. ಕೃಷ್ಣನ ಸ್ವರೂಪವನ್ನ ಹೇಳಬೇಕಾದ್ರೆ ಹೇಗೆ ಯಾರ್ಯಾರನ್ನ ಏನೇನು ಮಾಡ್ದ ಅನ್ನೋದನ್ನೆಲ್ಲ ವಿವರಿಸಿ ಹೇಳ್ತಾನೆ. ಅದೇ ಅಲ್ಲದೆ ಈ ರಾವಣನ ಕಥೆ ಮುಂತಾದ ಖರ ತ್ರಿಶರ ದೂಷಣಾದ್ಯರ ಶಿರವ ಚಂಡಾಡಿರ ಆ ಎಲ್ಲ ಕಥೆಗಳನ್ನೂ ಪೂರ್ಣವಾಗಿ ತಂದು ಹೇಳಿ ಆ ಪುಟ್ಟ ಕೃಷ್ಣನ ಕಥೆನೂ ಹೇಳ್ತಾರೆ ಭೀಷ್ಮ.
ಅದಂತೂ ಭಾರಿ ಭಾರಿ ಸುಂದರವಾಗಿರುವಂಥ ಕತೆ. ಇದು ಪುಟಾಣಿ ಮಗು ಹುಟ್ಟಿತು. ಇದು ಯಾದವ ಭೂಮಿಯಲ್ಲಿ ಜನಿಸಿದನು, ಜೊತೆಗೆ ಕಂಸ ಬೇರೆ ಇದ್ದ. ಸೇರಿದನು ಪೂತನಿಯ ಹಸುವನು, ಅವನ ಪಾದದಳ ಸೋಂಕಿನಲ್ಲಿ ತೊಟ್ಟಿಲ ಬಂಡಿ ನುಗ್ಗಾಯ್ತು. ಇಡೀ ಕತೆ ಒಂದು ವಾಕ್ಯದಲ್ಲಿ ಮುಗಿದೋಯ್ತು. ಸೇರಿ ಕಟ್ಟಿದರೆ ಹೊರಳನೇ ಎಳೆದು ಬೀದಿಯಲ್ಲಿ ಮರ ಮುರಿದು. ಯಮಳಾರ್ಜುನದ ಪ್ರಸಂಗ. ಈ ಎಲ್ಲ ನೀನು ಅಂತಿದ್ಯಲ್ಲ ಶಿಶುಪಾಲ, ಕರುಗಾದವನ ಕೈಯಿಂದ ಮಡಿದುದು ಕಂಸ ಪರಿವಾರ. ಇದು ದನ ಕಾದಿದ್ದಲ್ಲ, ಕರುಗಾದವನ ಕರುಗಳು ಪುಟ್ಟಕ್ಕಿರುತ್ತೆ, ಅವನ ಕೈಯಿಂದ ಎಷ್ಟು ಜನ ಸತ್ತೋದ್ರಪ್ಪ. ಕೇಶಿ, ಧೇನುಕ, ವತ್ಸ, ಲಂಪ, ಬಕಾಸುರ, ತೃಣಾವರ್ತ, ಆಗ ಇವರೆಲ್ಲರನ್ನು ಸೀಳಿ ಬಿಸುಟನು ಬಾಲಕೇಳಿಯಲ್ಲಿ. ಆದ್ರಿಂದ ಇಂಥವನನ್ನ ಅರಿಯುವುದಿದೆಯಲ್ಲ, ಅದು ಕಷ್ಟ, ಅದು ಆಗೋದಿಲ್ಲ. ಆದ್ದರಿಂದ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಆಗದೆ ಇದ್ರೂ ಏನೂ ತೊಂದರೆ ಇಲ್ಲ, ಸುಮ್ಮನೆ ಇದ್ದು ಬಿಡು ಅಂದಾಗ ಸಹದೇವ ಹೇಳ್ತಾನೆ, ಪಿತಾಮಹ ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ ಅಂದರೆ, ನೀವು ನಿಗಮ ಸ್ಥಳ ರಹಸ್ಯವನ್ನು ಉಪನಿಷತ್ ಸಂಕುಳ ವಚೋಭಿಪ್ರಾಯ ಪೀಯೂಷವನ್ನು ಹೇಳ್ತಾ ಇದ್ದೀರ. ಇದು ಈ ಶಿಶುಪಾಲನೆ ಎಲ್ಲಿಂದ ಹೋಗುತ್ತೆ? ಖಳರಿಗೆ ಅತಿ ದರ್ಪಜ್ವರ ಬಂದಿರುವುದು. ಅದು ಜಾಸ್ತಿ ಆದಾಗ, ಪಿತ್ತ ನೆತ್ತಿಗೆ ಇರುವಾಗ ಇವೆಲ್ಲ ಆಗತ್ತೆ. ಆದ್ದರಿಂದ ಬೆಳದಿಂಗಳು ವಿಯೋಗಿಗೆ ವಿಷವೆಂದನು ನಗುತ ಸಹದೇವ. ಈಗ ಇಷ್ಟೊತ್ತು ಹೇಳಿದ್ರಲ್ಲ, ಆ ಮುನಿಗಳಿಗೆಲ್ಲ ಏನ್ ಚೆನ್ನಾಗಿದೆ ಅಂತ ಇದ್ದಾರೆ. ಇವನಿಗೆ ಏನ್ ಅನ್ನಿಸ್ತಿದೆ ಅಂದ್ರೆ, ಯಾತಕ್ಕೆ ಇವನು ಇದೆಲ್ಲ ಹೇಳ್ತಿದ್ದಾನೆ ಅಂತ ಇವನು ನೋಡ್ತಾ ಇದ್ದಾನೆ. ಹಾಗಾಗಿ ನೀನ್ ಹೇಳುವ ಇದು ಅವನ ತಲೆಗೆ ಹೋಗ್ತಾ ಇಲ್ಲ. ಆದ್ದರಿಂದ ಕ್ಷಮಿಸಿಬಿಡಿ. ಕೇಳಿರೈ ನೆರೆದ ಅಖಿಲ ಧರಣಿ ಪಾಲನು. ಕೇಳಿರೈ ನೆರೆದ ಅಖಿಲ ಧರಣಿ ಪಾಲರಿಗೆ ಕೈ ಮುಗಿದೆವು. ಗೋಪಾಲನೆಮ್ಮಾಚಾರ್ಯರು ಎಮ್ಮಯ ತಂದೆ ಗುರುವೆ ಮಗೆ ಲಾಲಿಸಿದೆವು, ಅರ್ಚಿಸಿದೆ ಈತನ ಮೇಲೆ ಮುಡಿಸುಂಟಾದೊಡೆ ಎನ್ನೊಡಲೆ ಏಳಲಾತನ ಗಂಡನೆಲ್ ದೊರೆದರು ಮಗೀತಳ. ಸಹದೇವ ಪಾಪ ಪ್ರಾರ್ಥನೆ ಮಾಡ್ತಾರೆ, ನಿಮಗೆ ಅರ್ಥ ಆಗಿದೆ. ಧರಣಿ ಪಾಲರಿಗೆ ಕೈ ಮುಗಿಬೇಕು, ತಪ್ಪು ತಿಳಿಬೇಡಿ ಯಾರು. ಯಾಕೆಂದ್ರೆ ಗೋಪಾಲನೇ ಎಮ್ಮ ಆಚಾರ್ಯನು, ಎಮ್ಮಯ ತಂದೆ ಗುರು ನಮಗೆ. ಅವನು ಹಾಗಿದ್ದಾನೆ. ನೀವು ಸರಿಯಾಗಿ ಕಣ್ತೆರೆದು ನೋಡಿದ್ರೆ ವಾಸ್ತವವಾಗಿ ನಮಗೆ ಕಣ್ಣು ಕಾಣೋದಿಲ್ಲ, ಖಂಡಿತ ಕಾಣಿಸೋದಿಲ್ಲ. ನಮಗೆ ಕಾಣೋದೆಲ್ಲ ಇಲ್ಲಿ ಸಣ್ಣ ಪುಟ್ಟದೇನೋ ಅರ್ಥವಾಗುತ್ತೆ ಬಿಟ್ರೆ, ನಮಗೆ ಈ ಇರುವ ಕಣ್ಣಿನಿಂದ ಏನು ಕನ್ನಡಕ ಹಾಕೊಂಡಿಲ್ಲ ಅಂದ್ರೂ ಕೂಡ ನಮಗೆ ಕಣ್ಣು ಕಾಣಿಸೋದಿಲ್ಲ. ಸರಿಯಾಗಿ ಅದು ಕಾಣಬೇಕು ಅಂತ ಹೇಳಿ ಅಂದರೆ ಗುರುವಿನ ಕಟಾಕ್ಷವಾದರೆ ಮಾತ್ರ ನಮಗೆ ನೋಡೋದು ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಎದುರಿಗೆ ಏನು ಆಗ್ತಿದೆ ಅನ್ನೋದು ನಮಗೆ ಯಾವ ಕಾರಣಕ್ಕೂ ಅರ್ಥ ಆಗ್ತದೆ. ಸಹದೇವ ಅದನ್ನು ಹೇಳ್ತಾರೆ, ಇವನೇ ನಮ್ಗೆ ಇಲ್ಲವುದು. ನಿಮಗೆ ಅರ್ಥ ಆಗಲಿಲ್ವಾ, ಸುಮ್ಮನಿದ್ಬಿಡಿ ಅಂತ ಹೇಳಿದಾಗ ಚೆಲ್ಲಿದವು ಸಹದೇವನ ಶಿರದಲ್ಲಿ ಮಲ್ಲಿಗೆಯ ಮೊಗ್ಗುಗಳು. ಚೆಲ್ಲಿದವು ಸಹದೇವ ಶಿರದಲ್ಲಿ ಮಲ್ಲಿಗೆಯ ಮೊಗ್ಗೆಗಳ ಮಳೆ. ನಭದಲ್ಲಿ ದನಿಯಾಯ್ತು ಅಹುದಲೇ ಸಹದೇವ ಲೇಸರುತ. ಹುಲ್ಲವಿಸಿದರು ಋಷಿಗಳು ಅಪ್ರತಿಮಲ್ಲ ದೈವದ ನೆಲೆಯ ನರಿಯದ ಕುಲ್ಲ ಭೂಪರು ಮಸಗಿದರು ಗುಜುಗುಜಿನ ಗಾಢದಲ್ಲಿ. ಇದೆಲ್ಲ ಆದಾಗ ಮೇಲಿನಿಂದ ಮಲ್ಲಿಗೆಯ ಮೊಗ್ಗುಗಳು ಮೇಲಿಂದ ಬರುತ್ತೆ. ಅಂದ್ರೆ ಇಡೀ ಅಮರಗಣ ಇದಕ್ಕೆ ಸಮ್ಮತಿಯನ್ನು ಸೂಚಿಸುತ್ತೆ. ಅಂದ್ರೆ ಸರಿಯಾದ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ. ಆದರೆ ಮಿಕ್ಕವರಿಗೆ ಇದು ಸರಿ ಬರುತ್ತೆ. ಅಂದ್ರೆ ಯಾವ ನೀವು
ಒಬ್ಬ ದೊಡ್ಡ ರಾಜ ಕೂಡ ಅಲ್ಲ, ಒಂದು ದೊಡ್ಡ ಸೇನೆ ಕೂಡ ಇಲ್ಲ ಇವನಿಗೆ. ಇಂಥವನು ಏನು ಮಾಡ್ತಾನೆ ಅಂದಾಗ ಧರ್ಮರಾಯನಿಗೆ ಒಂದು ಸ್ವಲ್ಪ ಕಸಿವಿಸಿ ಆಗುತ್ತೆ. ಇಷ್ಟು ದೊಡ್ಡ ಯಾಗವನ್ನು ಮಾಡಿ ಇಷ್ಟೆಲ್ಲ ಕಾದೋದು ಕಚ್ಚೋದು ಎಲ್ಲ ಆರಂಭವಾದರೆ ಒಂದು ಸ್ವಲ್ಪ ಹಿಂಸೆ ಆಗ್ತಿದೆಯಲ್ಲ ಅಂದಾಗ ಅವನು ಹೇಳ್ತಾನೆ, ಅಂಜದಿರು, ಭಯ ಬೇಡ, ಇದು ಸಹಜ. ಮಂಜು ಮಧ್ಯಾಹ್ನದ ದಿನೇಶನನ್ನ ಎಂಜಲಿಸುವುದಕ್ಕೆ ಸಾಧ್ಯವೇ? ಆಗೋದಿಲ್ಲ. ಮಂಜು ಹನಿಗಳು ಏನಾದರೂ ಸೂರ್ಯನನ್ನ ಎಂಜಲು ಮಾಡ್ತೀವಿ ಮುಚ್ಚಿಬಿಡ್ತೀವಿ ಅಂತೇಳಿ ಹೋದರೆ ಆಗತ್ತ? ಕುಪಿದ ಸಿಂಹವನ್ನು ಅಂಜಿಸುವವೇ ನಾಯಿಗಳೆಂದನ ಭೀಷ್ಮ. ಏನು ನರಕೇಸರಿ ಅವ ಅಂಥದ್ರಲ್ಲಿ. ಯಾಕಂದ್ರೆ ಸ್ವಯಂ ನರಸಿಂಹನಾದವನನ್ನ ಇದು ಯಾವುದೋ ಒಂದು ನಾಯಿ ಬೊಗಳಿದ ಮಾತ್ರಕ್ಕೆ ಏನೂ ಆಗೋದಿಲ್ಲ. ಆಮೇಲೆ ಇವು ಬೊಗಳುತ್ತವೆ, ಏನೂ ಮಾಡೋಕ್ಕಾಗೋದಿಲ್ಲ. ಇದು ಜಗತ್ತಿಗೂ ಕೂಡ ಅರಿತಿರುವಂಥದ್ದು. ಈ ಶಿಶುಪಾಲ ನಾಯನ್ನು ತೆಗೆದು ಕಟ್ಟುವನು ಅಸುರ ಮರ್ದನನು ಎಂದನ ಭೀಷ್ಮ. ಇಷ್ಟೊಂದು ಜನ ರಾಕ್ಷಸರನ್ನ ಕೊಂದವನಿಗೆ ಅವನು ಇಲ್ಲಿಗೆ ಬಂದಿರೋದೇ ಅದಕ್ಕೆ. ಈ ಭೂಮಿಗೆ ಇಳಿದದ್ದೇ ಇಂಥವ್ರನ್ನೆಲ್ಲವನ್ನು ತೆಗೆದು ಹಾಕಕ್ಕೆ. ಅಂದಮೇಲೆ ಈ ಶಿಶುಪಾಲ ನಾಯಿಯನ್ನು ಅದೇನೋ ಒಂದು ಸುಮ್ಮನೆ ಕೂತಿದ್ದಾನೆ. ಯಾಕೋ ಕೃಷ್ಣ ಗೊತ್ತಿಲ್ಲ ನಮಗೆ, ಯಾಕಂದ್ರೆ ನೀನು ಯಾಕೆ ಸುಮ್ಮನೆ ಕೂತಿದೀಯ ಅಂತ ನಾವು ಕೇಳಕ್ ಬರಲ್ಲ. ಕೃಷ್ಣನ ಲೆಕ್ಕಾಚಾರ ತುಂಬ ಬೇರೆ ಇರುತ್ತೆ, ನಮಗದು ಅರ್ಥ ಆಗೋದಿಲ್ಲ. ಆದ್ದರಿಂದ ನೀನು ಸುಮ್ಮನಿದ್ದು ಬಿಡು, ಇದಕ್ಕೆ ಏನು ಮಾಡಬೇಕು ಅಂತ ಅವನು ನೋಡ್ತಾನೆ, ಅಲ್ಲಿವರೆಗೆ ನೀನು ಸುಮ್ಮನೆ ಇರು ಅಂದ ತಕ್ಷಣ ಇದನ್ನು ಕೇಳಿದ್ಮೇಲೆ ಶಿಶುಪಾಲ ಅವನಿಗೆ ಕೋಪ ಬಂದ್ಬಿಟ್ಟು, ಎಲ್ಲವೋ ನಪುಂಸಕ ಭೀಷ್ಮ, ಸುಡು ಬೈಯುಳಿನ ಭಂಡನು ನೀನದ, ಗೋಕುಲದ ಗರ್ವನ ಗುಣವ ಕಂಟಿತುಕೊಂಡೆ ಬೇಸರದಿದ್ಯ, ಬಾಯಿ ಬಂದಿದ್ದು ಹರಡ್ತಾ ಇದೆಯಾ ಅವಾಗಿಂದ? ಏನು ಅಂದ್ಕೊಂಡಿದ್ಯಾ ನೀನು? ಇವನನ್ನ ಬಹಳಷ್ಟು ಹೊಗಳದಿಯಲ್ಲ. ಇವನುಗಡ ಚಿಕ್ಕಂದು ಏನು ಮಾಡ್ದ? ಮಾಡಬಾರದು ಮಾಡ್ದ. ಇವನುಗಡ ಚಿಕ್ಕಂದು ಮೊಲೆಗೊಟ್ಟವಳ ಹಿಂಡಿದ ಗಂಡ, ಬಂಡಿಯ ಜವಳಿಗಾನಲಿ ಮುರಿದ ದೈ ಮಾಮಾಸ ಭಕ್ತಗಲೇ, ಸವಡಿ ಮರ ನೆಕ್ಕಿದವು ಗಡ ಮೈಯ ಉಚಿದರೆ, ಬಲುಗತ್ತೆ ಗೂಳಿಯನಿವ ವಿಭಾಡಿಸಿದನೆ, ಮಹಾದ್ಭುತವೆಂದನ ಚೈದ್ಯ. ಏನ್ ಮಾಡಿದ್ದಾನೆ ಇವನು? ಕಡು ಕುದುರೆಯನ್ನು ನೆಲಕ್ಕಿಕ್ಕಿದ್ದಾನೆ. ಕೃಷ್ಣನಾಳ್ತಾನೆ ಇದು ಯಾಕೆ ದೊಡ್ಡ ಸೀಮೆದು ಅಂತ ಹೆಬ್ಬಾವಿನ ಬಸುರ ಹೊಕ್ಕು ಸೀಳಿಕ್ಕಿದಾನೆ. ಯಾದವನ ಪೌರುಷ ಅಕ್ಕಜವಲ ಅಂತ ಹೇಳಿ ಭೀಷ್ಮನನ್ನ ಮಾತಾಡ್ತಾನೆ. ಅದೇನೋ ಹೇಳ್ತಿದ್ಯಲ್ಲ, 7 ದಿನ ಪರ್ಯಂತ ಮರಡಿಯ ಮೇಲುಗೋಡೆಯನ್ನು ಹಿಡಿದು ಗೋವರ್ಧನಗಿರಿಯ ಪ್ರಸಂಗ. ಮಳೆಗಾಲವನ್ನು ಮಾಡಿಸಿದ ಅಂದ್ರೆ ಇವನು ಏನು ಇಂದ್ರಂಗೆ ಮಾಡಿದ ಕೂಳ ರಾಶಿಯನ್ನ ಒಬ್ಬನೇ ತಿಂದ ಅಂತೆಲ್ಲ ಹೇಳ್ತಿದ್ಯಲ್ಲ, ಇದು ಯಾವುದೂ ಕೂಡ ದೊಡ್ಡದಲ್ಲ. ಆದ್ರಿಂದ ಮತ್ತೆ ಇವನೇನು ಮಾಡ್ದ? ಜರಾಸಂಧನ ಪ್ರಿಯ ಶಿಷ್ಯ ಇವನು ಶಿಶುಪಾಲ. ಕಪಟದಲ್ಲಿ ಭೀಮಾರ್ಜುನರು ಸಹಿತ ದ್ವಿಜವೇಷದಲ್ಲಿ ಮಗಧನ ಮನೆಯ ದ್ವಾರದಲ್ಲಿ ಹೋಗ್ತಾರೆ. ವಿಪ್ರವೇಷದಲ್ಲೇ ಕಾದಿದರು. ಇದು ಕಂಸಾರಿ ಮಾಡಿದ ಕೃತಿ ಅಂತ ಹೇಳಿ ಮಾತಾಡ್ತಾರೆ. ಇದನ್ನೆಲ್ಲ ನಮ್ಮ ಭೀಮ ಕೇಳ್ತಾ ಇತ್ತು, ತಡ್ಕೊಳಕ್ಕಾಗ್ಲಿಲ್ಲ. ಕೇಳಿ ಕಿಡಿಗೆದರಿ, ಕೇಳಿ ಕಿಡಿಕಿಡಿಗೆದರಿ, ತನುರೋವಾಣಿ ತಣಿತುದು, ರೋಷಭಕ್ತಿಚ್ವಾಲ ಜಳಪಿಸೆ, ಜಡಿದವರು ಛವಿಯ ಲಕ್ಷಿಗಳು, ಸೂಳುರಿಯ ನಿಡುಸು ಇಲ ಕಪ್ಪೊಗೆ ಜಾಳಿಗೆಯನಿ, ಏಕಾವಲಿಯ ಮುಕ್ತಾಣಿ ಕಂದಿತು, ಖತಿಯ ಮೊಲೆಯಲಿ ಮಸಗಿದನು ಭೀಮ. ಈ ನಮ್ಮ ಭೀಮ ಕೃಷ್ಣನನ್ನ ಎಷ್ಟು ಆರಾಧಿಸ್ತಿದ್ದ ಅಂತಂದ್ರೆ ಅದನ್ನು ಮಾತನ್ನು ತೋರಿಸೋದಿಲ್ಲ. ಅರ್ಜುನ ತೋರಿಸ್ತಾನೆ, ಭೀಮ ಎಂದೂ ಮಾತಾಡಿದವನನ್ನ. ಈ ಎಲ್ಲ ಮಾತುಗಳನ್ನ ಕೇಳಿದ ತಕ್ಷಣ ಅವನು ಮಾಡಿದ ಕೆಲಸ ಏನು ಅಂತಂದ್ರೆ
ಸೆರಗ ಸಂವರಿಸಿದನು. ಮುಕುಟವ ಉರುಗದಂತೆ ಕಿರೀಟವನ್ನ ಸರಿ ಮಾಡಿಕೊಂಡು ಸಚಿವಂಗೆ ಅರುಹಿದನು. ಸನ್ನೆಯಲ್ಲಿ ಸಿದ್ಧ ಮಾಡು ನನ್ನ ಆಯುಧಗಳನ್ನು ಅವನು ಹೇಳಿಯೇ ಆಯಿತು. ಅದಕ್ಕೆ ಅವನು ಹೆಂಗೆ ಹೇಳ್ತಾನೆ ಅಂದ್ರೆ, ನೀವು ನಿಂದಾಕ್ಷಣ ಒದಗುವುದು. ಆ ಸಚಿವ ಎಂಥವನು, ಭೀಮನ್ ಸಚಿವ ಅಂದ್ರೆ ನೀವು ಯುದ್ಧಕ್ಕೆ ನಿಂದ ತಕ್ಷಣ ಇವೆಲ್ಲವೂ ಒದಗುತ್ತೆ ಅಂತ ಹೇಳಿದ. ಯಾವಾಗ ಭೀಮನೆತ್ತನೋ ಮಿಕ್ಕವರು ಯಾದವರ ಪಡೆಯಲ್ಲಿ ಸಾಂಬ, ಸಾತ್ಯಕಿ, ಕೃತವರ್ಮ, ಪಾಂಚಾಲ, ಕೇಕೆಯ ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿ ನಿಂತರು. ಇನ್ನೇನು ಯುದ್ಧವೇ ಆರಂಭವಾಗಬೇಕು ಅನ್ನುವಷ್ಟರಲ್ಲಿ ಭೀಷ್ಮನಡ ಹಾಯ್ದ. ಇದು ನಾವು ಯುದ್ಧ ಮಾಡುವಂತಹ ಸಮಯ ಅಲ್ಲ, ಆದ್ದರಿಂದ ನೀವೆಲ್ಲರೂ ಸುಮ್ಮನಿರಿ ಅಂತ ಹೇಳಿ ಹೊಯ್ಯಿಸಿದನು ಕಲಿ ಭೀಷ್ಮ. ಹಾಗೆ ಮಾಡಿದ ತಕ್ಷಣ ಚೈತ್ಯನೆದ್ದು ಬಿಡುಬಿಡಲೆ ಗಾಂಗೇಯ. ಬಿಡುಬಿಡಲೆ ಗಾಂಗೇಯ ಭೀಮನ ಕಡಿದು ಪೂರ್ಣಾಹುತಿಯದಗ್ನಿಗೆ ಬಡಿಸಿಕೊಡುವೆನು. ಸ್ವಾಭಿದ್ರೋಹಿಯ ಕರುಣ ದಂಡೆಗಳ ಮುಡಿಸುವೆನು ಜಯಸಿರಿಗೆ. ನೋಡು ಎನ್ನೊಡನೆ ಬೇಡವೇ ದಕ್ಷ ಯಜ್ಞದ ಮೃಡನ ಮರೆಸುವೆನು ಎನ್ನುತ್ತ ಮಿಗೆ ಮಿಗೆ ಬಪ್ಪಿರಿದನ ಚೈತ್ಯ. ಭೀಮನನ್ನ ಕಡಿದು ಪೂರ್ಣಾಹುತಿಯ ಅಗ್ನಿಗೆ ಹಾಕ್ತೀನಿ ಅಂತ ಈ ಶಿಶುಪಾಲ ಹೇಳಿದ. ಈಗ ಪವನ ಜನ ಮಾತು ಎಲ್ಲಿ ಹೋಗಿದ್ದಿರಬಹುದು. ಭೀಷ್ಮರು ಹೇಳ್ತಾರೆ, ತತ್ತಿಗನು ಹರಿ. ಭೀಮನ್ ಸಮಾಧಾನ ಮಾಡ್ತಿದ್ದಾರೆ. ಯಜ್ಞ ರಿಪುಗಳ ಮೃತ್ಯು ಬರಿಯೆಯ ನೀನು ಮೀರುವುದು ಉತ್ತಮಿಕೆಯಲ್ಲ ಅಂತ ಹೇಳಿ ನಿಧಾನಕ್ಕೆ ಭೀಮನನ್ನ ಸುಮ್ಮನೆ ಕೂರಿಸ್ತಾರೆ. ಆವಾಗ ಆರಂಭ ಆಯಿತು, ಈ ಶಿಶುಪಾಲ ಯಾರು ಅಂತ ಹೇಳಿ ಒಂದು ಚರ್ಚೆ ಆರಂಭ ಆಗುತ್ತೆ. ಇವನ ಕೊಲ್ಲುವೆನು ಮಿಕ್ಕ ಭೂಪರ ನಿವರವನು ಮನ್ನಿಸುವೆನೆ. ನೀನಿವನ ಕೊಲ್ಲುವುದ ಸಾಧ್ಯ ಈತನ ನಿಜವನರಿಯಲ. ಇವ ಹಿರಣ್ಯಾಕ್ಷಕ ಕಣ ಮರುಭವದೊಳಗೆ ದಶವದನನಿವ ಸಂಭವಿಸಿದನು ಶಿಶುಪಾಲವೆಸರಲಿ ಭೀಮ ಕೇಳುವುದ. ನಿಧಾನ ಕೇಳ್ತಾ ಇದ್ದಾರೆ. ಇವನನ್ನು ಕೊಲ್ಲಕ್ಕೆ ಆಗದಿಲ್ಲಪ್ಪ. ಯಾಕೆ ಅಂದ್ರೆ ಯಾರು ಯಾರ ಕೈಯಲ್ಲಿ ಸಾಯಬೇಕು ಅನ್ನೋದನ್ನು ಈ ಹರಿ ನಿರ್ಣಯ ಮಾಡ್ತಾನೆ. ಹಾಗಾಗಿ ನಾವು ಅದರೊಳಗಡೆ ಸಿಕ್ಕಾಕೋಬಾರ್ದು, ಯಾರನ್ನು ಉದ್ಧಾರ ಮಾಡೋಕ್ಕೂ ಸಿಕ್ಕಾಕೋಬಾರ್ದು, ಸಾಯಿಸಕ್ಕೂ ಹೋಗಬಾರ್ದು. ಯಾಕೆ ಅಂದ್ರೆ ಇವನ ಕೊಲ್ಲುವುದು ಅಸಾಧ್ಯ. ಭೀಮಂಗ ಅನ್ಸುತ್ತೆ, ಇವನು ಯಾವ ದೊಡ್ಡ ಮನುಷ್ಯ, ಇವನನ್ನು ಕೊಲ್ಲೋದ್ರಲ್ಲಿ ಯಾವ ಘನತೆ ಇದೆ ಅಂದಾಗ ಅವರು ಹೇಳ್ತಾರೆ, ಇವನೇ ಹಿರಣ್ಯಾಕ್ಷಕಣ. ಈ ಶಿಶುಪಾಲ ಇದ್ದಾನಲ್ಲ, ಇವನು ಹಿರಣ್ಯಾಕ್ಷ. ಮರುಭವದೊಳಗೆ ದಶವದನನು. ಇವ ರಾವಣನಾಗಿದ್ದಂಥವನು, ರಾಮನೇ ಬರಬೇಕಾಯ್ತು ಅವನನ್ನು ಕೊಲ್ಲೋದಕ್ಕೆ. ಹಾಗಾಗಿ ಈಗ ಶಿಶುಪಾಲ ಅನ್ನುವ ಹೆಸರಲ್ಲಿ ಮತ್ತೆ ಹುಟ್ಟು ಬಂದು ಕೂತಿದ್ದಾನೆ. ಇದು ಅವ ಜಯ ವಿಜಯರಿಗೂ ಮತ್ತು ಈ ನಾರಾಯಣನಿಗೂ ಇರುವಂಥ ಒಂದು ಒಪ್ಪಂದ. ಹಾಗಾಗಿ ಇವನು ಹುಟ್ಟಿದ್ದಾನೆ, ಮಧ್ಯದಲ್ಲಿ ನಾವು ತಲೆ ಹಾಕ್ಬಾರ್ದು. ಆದ್ರಿಂದ ನಾವು ದೂರ ಇರೋಣ. ಯಾಕೆ ಅಂದ್ರೆ ಇವನು ಹುಟ್ಟದ್ನಲ್ಲ, ವಿಚಿತ್ರವಾಗಿ ಹುಟ್ಟದ. ಜನಿಸಿದಾಗಲೇ ಬಾಳಗಲಿಲೋಚನ ಚತುರ್ಭುಜನಾದ ಅದ್ಭುತ ದಿನದಲ್ಲಿ ನೆಲಬಿರಿಯಲೊದರಿದನು. ಅಂದು ಬಾಲ್ಯದಲ್ಲಿ ತನಗೆ ಜನಬೆದರಿತು. ಈತನ ಬಲೆಗೆ ನಾರದ ಬಂದನು. ಈತನ ಜನನಿ ಭಿನ್ನಗ ಮಾಡಿದರು ಶಿಶುಪಾಲ ಸಂಗತಿಯ.
ಹುಟ್ಟಿದಾಗಲೇ ಅವಲಕ್ಷಣವಾಗಿ ಹುಟ್ಟಿದವನು ಈ ಶಿಶುಪಾಲ. ಇವನು ಲಕ್ಷಣವಂತ ಆಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಜನಿಸಿದಾಗಲೇ ಬಾಲದಲ್ಲಿ ಲೋಚನ, ಹಣೆಯಲ್ಲಿ ಒಂದು ಕಣ್ಣಿತ್ತು, ಚತುರ್ಭುಜನಾದವ, 4 ಕೈ ಇತ್ತು. ಹುಟ್ಟಿದಾಗ ಏನಾಯಿತು, ಇವನು ಹುಟ್ಟಿದ ತಕ್ಷಣ ಆ ಮಕ್ಕಳು ಅಳೋದು ತುಂಬ ಚೆನ್ನಾಗಿ ಕೇಳಿಸುತ್ತೆ ಕಿವಿ. ಒಂದು ಮನೇಲಿ ಮಗು ಹುಟ್ಟಿದಾಗ ಇಡೀ ಮನೆಯವ್ರು ಕಾಯ್ಕೊಂಡಿರ್ತಾರೆ, ಆ ಮಗು ಅತ್ತದ್ದು ಕೇಳಿದ್ರೆ ಸಾಕಪ್ಪ ಅನ್ನೋ ಹಂಗೆ ಎಲ್ಲರೂ ಕಾಯ್ಕೊಂಡಿರ್ತಾರೆ. ಆದರೆ ಇದು ಹುಟ್ಟಿದ್ದು ಮುಂಡದು ನೆಲ ಬೀರಿದೆ, ಆದರೆ ನೆಲ ಅದ್ರ ಹೋಗಿ ಏನಾಗತ್ತೋ ಅನ್ನೋ ರೀತಿಯಲ್ಲಿ ಒದರಿದ ನಮ್ದು, ಅಳ್ಳಿಲ್ಲ ಒದರಿದ ನಮ್ದು. ಹಾಗೆ ಹತ್ತಿದ ಕೇಳಿ ತವಗೆ ಜನ ಬೆದರಿತ್ತು. ಅಂದರೆ ಏನೋ ಎಡವಟ್ಟಾಗತ್ತೆ ಅಂತ ಹೇಳಿ ಇಡೀ ಜನ ಹೆದರುಕೊಂಡು ಕೂತಿದ್ದಂತಹ ಕ್ಷಣದಲ್ಲಿ ನಾರದ ಬಂದ ಅಲ್ಲಿಗೆ. ಅವರಮ್ಮ ಪಾಪ, ಸ್ವಾಮಿ ಹಿಂಗೆಲ್ಲ ಆಯ್ತಲ್ಲ, ಏನು ಮಾಡಬೇಕು ಅಂತ ಹೇಳಿ ನಾರದರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ತಾಯೇ ಆತನೆಂದೋ ತಾಯೇ ಶಿಶು ವಿಖ್ಯಾತನಗ ನೀನಾರಹಸ್ತುದಳೀತನನು ಕೊಟ್ಟಾಗಲಡುಗವು ವಕ್ಷಿ ಭುಜಯುಗಲ ಆತನೀತನ ಮೃತ್ಯು ಇದು ಸಂಭೂತ ನಿಶ್ಚಯವೆಂದು ಶಿಶುವಿನ ಮಾತೆಯನು ಸಂತೈಸಿ ನಾರದ ನಡರಿದನು ನಭವ. ಪಾಪ ನಾರದ್ರು ಹೇಳ್ತಾರಮ್ಮ, ಅಂಥ ಬೇಜಾರು ಮಾಡ್ಕೋಬೇಡ, ವಿಚಿತ್ರವಾಗೇನೋ ಇದೆ ಮಗು, ಆದರೆ ನೀನು ಬಂದವರೆಲ್ಲ ಮಗುನ ಎತ್ಕೋತಿರ್ತಾನೆ, ಹೇಗದು ಕೊಡಪ್ಪ ಒಂದ್ಸರಿ ನೋಡೋಣ ಅಂತೇಳಿ. ಯಾರ ಕೈಗೆ ಈ ಮಗುವನ್ನು ಕೊಡ್ತೀಯೋ ಆವಾಗ ಇವನ ಹಣೆಗಣ್ಣು ಮಾಯ ಆಗುತ್ತೆ, ಈ ಭುಜಗಳೆಲ್ಲ ಬಿದ್ದು ಹೋಗಿ ಈ ಮಗು ವಕ್ರವಾಗಿರೋದು ಸರಿಯಾಗುತ್ತೆ, ಆತನೇ ಅವನ ಮೃತ್ಯು, ಇದು ನಿಶ್ಚಯ ಅಂತ ಹೇಳ್ದ. ಅವ್ರ ಅಮ್ಮನಿಗೆ ಇನ್ನೂ ಯೋಚನೆ ಹತ್ಕೊಂಡು, ಅವಳು ಏನು ಕೆಲಸ ಅಂದರೆ ಬಂದವ್ರ ಕೈಗೆಲ್ಲ ಮಗು ಕೊಡೋದು, ಅದು ಬೇಕೋ ಬೇಡವೋ ಎದ್ದಿದೆಯೋ ಮಲಗಿದೆಯೋ ಒಟ್ಟು, ಯಾಕಂದ್ರೆ ಎಲ್ಲ ಬಿದ್ದೋಗ್ಬೇಕಲ್ಲ ಇವೆಲ್ಲ. ದಿನ ಆಕೆಗೆ ಇದೇ ಕೆಲಸ ಆರಂಭ ಆಯಿತು. ನಾರದ್ರೇನೋ ಹೋಗಾಯ್ತು. ಸರಿ, ಹೀಗಿರ್ಬೇಕಾದ್ರೆ ಒಂದಷ್ಟು ದಿನ ಆದಾಗ ಬಂದರು ಈ ಕೃಷ್ಣ ಬಲರಾಮರು ಅವ್ರ ಮನೆಗೆ. ಇವನ ಕಾಣಲು ಬಂದವರನಿಬ್ಬರು ಅವರವರ ಕೈಗಳಲ್ಲಿ ತಾಯಿ ತಂದಿವನಿತ್ತರೋ ಮಾನವು ಇವನಧಿಕಾಕ್ಷಿ ಬಾಹುಗಳು ಇವನ ತಾಯಿ ತಮ್ಮತ್ತೆಯೋದು ಉತ್ಸವದಲ್ಲಿ ಈ ಮುರವೈರಿ ಬರಲೋ ಅಂದಿವನ ತಂದಿವನವ್ವೆ ಕೊಟ್ಟಳು ಹರಿಯನಸ್ತರಲಿ. ಮಗು ಹುಟ್ಟು ಅಂತ ಹೇಳಿ ಉತ್ಸವಗಳಾಗ್ತಿದೆ, ನಾಮಕರಣ ಅದು ಇದು ಎಲ್ಲ. ಆವಾಗ ಈ ಶಿಶುಪಾಲನ ಅಮ್ಮ ಇದ್ಲಲ್ಲ, ಸಂಬಂಧದಲ್ಲಿ ಅತ್ತೆ ಆಗ್ಬಾರ್ದು. ಈ ನಮ್ಮ ಕೃಷ್ಣನು ಬಂದ ತಕ್ಷಣ ಬಂದ್ಯ ಒಳ್ಳೇದಾಯ್ತು ಅಂತ ಹೇಳಿ ಮಗು ತಂದು ಅವ್ನ ಕೈಗೆ ಕೊಟ್ಲು. ಯಾಕಂದ್ರೆ ಪಾಪ ಹಾಗೆ ಚಿಂತೆ ಹತ್ತಬಿಟ್ಟಿತ್ತು, ಯಾರು ಇವನೊಂದು ಮಗುನ ಸಾಯಿಸ್ತಾರಪ್ಪ ಅಂತ ಹೇಳಿ. ಆ ಕೃಷ್ಣನು ಎತ್ಕೊಂಡ, ಪಾಪ ಮಗು ಕೊಟ್ಟ ಮೇಲೆ ಇನ್ನೇನು ಬಿಸಾಡಕ್ಕಾಗತ್ತವೆ. ಎತ್ಕೊಂಡ ತಕ್ಷಣ ಆಗಳ್ ಅಳಿದವು ಅಧಿಕ ಅಕ್ಷಿ ಬಾಹುವು ನೀಗಿದೊಡೆ ಇವನವ್ವೆ ಕಂಡು ಕಮಲಾಕ್ಷರಂಗ್ರಿಗೆ ಎರಗಿ ಕೈ ಮುಗಿದು, ಕೃಷ್ಣ ದಯವಿಟ್ಟು ಕ್ಷಮಿಸ್ಬಿಡು, ನಾರದರಿಷ್ಟೆಲ್ಲ ಕತೆ ಹೇಳಿದ್ರು, ನೀನೇ ಇವನು ಸಾಯಿಸೋದು ಅಂತ ನಂಗೆ ಅರ್ಥ ಆಯಿತು. ಏನೇ ಮೇಲ್ಗಡೆ ಮಾತಾಡೋದು ಬೇಡಪ್ಪ, ಬಾಲಕನು ಚಿಕ್ಕದು ಇದು, ಇನ್ನೂ ಮಗು ಪಾಪ ಈಗ ಹುಟ್ಟಿದೆ, ಈಗಲೇ ಕೊಲ್ತೀಯ ಏನಾದ್ರು ನೀನು ಅಂತ ಹೇಳಿ. ಆದ್ದರಿಂದ ನಿನ್ನನ್ನು ಒಂದೇ ಒಂದು ಮಾತು, ಇವನು ಏನೇನು ತಪ್ಪು ಮಾಡ್ತಾನೆ ಎಲ್ಲ ಹೊಟ್ಟೆಗೆ ಹಾಕೊಂಡ್ಬಿಡಪ್ಪ ಅಂತ ಕೇಳು. ಕೃಷ್ಣನು ಏನು ಮಾಡ್ತಾನೆ, ಗೆಳೆ ಮಗು ಇಟ್ಕೊಂಡಿದ್ದಾನೆ ಕೈಯಲ್ಲಿ, ಸೈರಿಸುವೆನು ಅಪರಾಧ ಶತವ ಮಾತು ಕೊಡ್ತಾರೆ. 100 ತಪ್ಪುಗಳನ್ನು ನಾನು ಸಹಿಸ್ತೀನಿ, ನೇರವಾಗಿ ಮಾಡ್ಬೋದು, 100 ತಪ್ಪು ಮಾಡೋವರೆಗೂ ನಾನು ಇದನ್ನು ಸಹಿಸ್ತೀನಿ. ಕುಮಾರನ ನಾನು ಕೊಲ್ಲೆ, ಯಾವ ಕಾರಣಕ್ಕೂ ನಾನು ಕೊಲ್ಲೋದಿಲ್ಲ.
ಆದರೆ ಅಕಸ್ಮಾತ್ 101ಕ್ಕೇನಾದ್ರು ಹೋದ್ರೆ ನಾನು ಜವಾಬ್ದಾರಿ, ಅದ ನಿನಗೆ ಬಿಟ್ಟಿದ್ದು, ನೀನು ಸರಿಯಾಗಿ ಬುದ್ಧಿ ಹೇಳ್ಕೊಂಡ್ಬಿಡು ಅಂತ ಹೇಳಿದಾಗ ಆಕೆನೂ ಒಪ್ಕೊಳ್ಳು. ಅವಳಿಗೆ ಅಯ್ಯೋ ನನ್ನ ಮಗು ಸಾಕಿದ್ಮೇಲೆ 100 ತಪ್ಪು ಮಾಡದೆ ಇರೋ ಥರ ನೋಡಿಕೊಂಡ್ರೆ ಬದುಕ್ತಾನೆ ಇವನು ಅಂತ ಆಕೆ ಒಂದು ಅಭಿಲಾಷೆ. ಇವನು ಮಾತಾಡಿದ್ದು ನೋಡಿದ್ರೆ ಎಷ್ಟಾಯ್ತು ತಪ್ಪು ಇವಾಗ. ಹಾಗಾಗಿ ಆರಿವನ ಹೇಳ್ತಾರವರು, ಆರಿವನ ಮರಣಕ್ಕೆ ಮೊದಲು ಮುರಾರಿಯೋ ನೀನೋ ವಿಚಾರಿಸು ವೀರ ಮಾರುತಿ ಅಂತೇಳಿ ಹೇಳಿದಾಗ ಭೀಮ ಓ ಸರಿ, ಯಾಕಂದ್ರೆ ಭೀಮನ್ ಬಹಳ ಇಂಗಿತ, ನಮ್ಗೆ ಅರ್ಥ ಆಗ್ಬಿಡುತ್ತೆ. ಸರಿ, ಇದು ನನ್ನ ಸವಾಸ, ಇದು ಏನಿದ್ರು ಇರೋದು ಕೃಷ್ಣ ಮತ್ತು ಶಿಶುಪಾಲನ ನಡುವೆ, ನಾನು ಸುಮ್ಮನೆ ಕೂತ್ಕೋತೀನಿ ಅಂತ ಹೇಳಿ ಕೂತ. ನಮ್ಮ ಅರ್ಜುನ ಆಗಿದ್ರೆ ಒಂದೆರಡು ಬಾಡ ಬಿಟ್ಟಿರ್ತಿದ್ದೆ. ಆದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡ ಶಿಶುಪಾಲ. ಏನ್ ಮೆಲ್ಲಕ್ಕ ಮಾತಾಡಕ್ಕಾಗತ್ತೆ ಆ ದೊಡ್ಡ ಸಭೆನಲ್ಲಿ? ಎಲ್ಲ ಜೋರಾಗಿ ಮಾತಾಡ್ತಿದ್ದಾರೆ. ಎಲ್ಲವೋ ಗೋಪಕುಮಾರಕನೇ ಅವನು ಕೊಲ್ಲುವನೇ ನನ್ನನ್ನ, ತಾನು ಇವನ ಕೈಯಿಂದ ಒಳಿವೆನೇ ಶಿವ ಶಿವ ವಿಕಾರಿ ಏನ ಮಾಡುವನು. ಭೀಷ್ಮ ವೃಕೋದರ ಅದೇನಿದು ಮೈವಳಿಯ ಭಟನೋ ನೀನು ಗೋವಳರ ಹಳ್ಳಿಯ ಭಟ್ಟನೋ ಹೇಳೆಂದನ ಚೈತ್ಯ. ಭೀಷ್ಮರನ್ನ ಬಾಯಿಗೆ ಬಂದ ಹಾಗೆ ಮಾತಾಡಕ್ಕೆ ಆರಂಭ ಮಾಡ. ಈಗ ಒಂದು ರೀತಿಯಲ್ಲಿ ಇಡೀ ಸಭಾ 2 ಭಾಗವಾದ ಹಾಗೆ ಕಾಣ್ತಾ ಇದೆ. ಆಮೇಲೆ ಹೇಳ್ತಾನೆ, ಈ ಅಣಕಿಸುವ ಎನ್ನೊಡನೆ ಹಿರಿ ಯುಪ್ಪಣವ ತೆಗೀರಿ, ಈ ಮುರಾರಿಯನ್ನ ಕೆಣಕಲಾಪರೆ ಕರೆದು ನೋಡಿರಿ ಅಂತ ಹೇಳಿ ಮತ್ತೆ ಶಿಶುಪಾಲ ಏನೇನು ಅನ್ಬೇಕೋ ಎಲ್ಲವನ್ನು ತಂದು ಚಾಪವ ತರಿಸಿ ಚಪ್ಪರದಿಂದ ಹೊರಡುತ್ತ ಅವನಿಪಾಲಕ ವೃಂದವನ್ನು ಕೈಬೀಸಿದನು ಕರೆಗೋಕುಲೇಶ್ವರನ್ನ. ನಾವು ಈಗ ಮಾತಾಡ್ತೀವಲ್ಲ, ಬಾ ಹೊರಕ್ಕೆ ನೋಡ್ಕೋತೀವಿ ಅಂತ ಆ ಮಟ್ಟಕ್ಕೆ ಮಾತಾಡ. ಸರಿ, ಇವನು ನೋಡ್ತಾ ಕೂತಿದ್ದಾರೆ, ನೋಡೇ ಬಿಡೋಣ ಎಲ್ಲಿವರೆಗೆ ಅಂತ ಹೇಳಿ ಯಾವಾಗ ಎಣಿಸ್ಕೋಬೇಕಲ್ಲ ಪಾಪ, ಕೃಷ್ಣಕ್ಕೂ ಕಷ್ಟ, ಒಬ್ಬರು ತಪ್ಪ ಬೇಕಾದಷ್ಟು ಜನ ತಪ್ಪು. ಆದರೆ ಇವನನ್ನ ಬಹಳ ನೆಮ್ಮದಿಯಿಂದ ಎಣಿಸ್ಕೊಂಡು ಅಲ್ಲಿದ್ದಂಥವ್ರಿಗೆ ಹೇಳಿದ, ಮುನಿಗಳು ಅಂಜದಿರಿ, ನೀವೆಲ್ಲರೂ ನೆಮ್ಮದಿಯಾಗಿರಿ, ಗಜಬಜ ಬೇಡ, ಈ ಯಾದವ ಸೈನ್ಯವೂ ಬೇಡ, ಪಾಂಡಸುತರು ನೆಮ್ಮದಿಯಾಗಿರಿ ಅಂತ ಹೇಳಿ ಮೊನೆ ನಗೆಯ ಸಿರಿಮೊಗದ ನೆಗಹಿದ ಜನದ ಅಭಯ ಹಸ್ತಾಂಬುಜದ ಹರಿ ವಿನುತ ಸಿಂಹಾಸನವ ನೀಡಿದು ಆ ಥುರಕ್ಕೆ ಹೊರಬಂದ. ಕೃಷ್ಣನ ಮುಖದ ಮೇಲಿನ ನಗು ಆಸೋದೇ ಇಲ್ಲ. ಯಾಕೆ ನಾನೇ ಹೋಗಬೇಕು ಈ ಯುದ್ಧಕ್ಕೆ ಅಂದ್ರೆ, ಅಂದಿನಲ್ಲಿ ಶಿಶುಪಾಲಕನ ತಾಯಿ ಬಂತು ಮಗನ ಪರಾಧ ಶತದಲ್ಲಿ ಕಂದನಾಗಲು ಚಿತ್ತವೆಂದರು ನಮ್ಮನನು ಸರಿಸಿ ಇಂದು ಕಥಿಯಿಲ್ಲೆ ಬಗೆ ಸೈರಿಸ ಬಂದುದಿಲ್ಲೆ ಮಗೆರಡು ತಪ್ಪಿನೊಳೆದು ಮುರಗರ ನಗುತ್ತ ನುಡಿದನು ನಾರದಾದ್ಯರಿಗೆ. ಕೃಷ್ಣ ಒಂದು ಮಾತು ಹೇಳ್ತಾನೆ ಈ ಸಂದರ್ಭದಲ್ಲಿ, ನನಗೇನು 100 ಅಪರಾಧ ಮಾಡ್ದ, 101 ಮಾಡ್ದ, ಈ ಥರದ್ದೆಲ್ಲ ನನಗೇನಿಲ್ಲ. ಮತ್ತೆ ಆಕೆ ನಮ್ಮತ್ತೆ ಮಗನ ಅಪರಾಧ ಶತವ ಸೈರಿಸಬೇಕೆಂದು ಪ್ರಾರ್ಥನೆ ಮಾಡಿದ್ಲು. ಸಲ್ಲಿಸೋದು ನನ್ನ ಕರ್ತವ್ಯ. ಅದಕ್ಕೆ ಮುಂದಿನ ಒಂದು ಭಾಗದಲ್ಲಿ ಬರೀತಾರೆ ಕುಮಾರವ್ಯಾಸ, ನರರಾಚರಣೆಗಳ ನಾಟಕವ ತಾನೇ ರಚಿಸಿ ತೋರಿದನು ಮರಿ. ಆ ಸಂಬಂಧಕ್ಕೆ ಮತ್ತೊಂದಕ್ಕೆ ಕೊಡುವ ಬೆಲೆ ಅದು. ಈಗಲೂ ನನಗೇನು ಕೋಪ ಬರ್ತಿಲ್ಲ, ವಾಸ್ತವವಾಗಿ ನನ್ನನ್ನು ಏನಂದ್ರೂ ನನಗೇನೋ ಅನಿಸೋದಿಲ್ಲ. ಹಾಗಾಗಿ ನಾನು ನೆಮ್ಮದಿಯಾಗಿದ್ದೇನೆ. ಇದು ಹರಿದಾಸರಲ್ಲಿ ನಿಂದಾಸ್ತುತಿ ಅಂತ ಬರುತ್ತೆ. ಯಾವಾಗಾದ್ರೂ ಒಮ್ಮೆ ಇವರಿಗೆ ಅದನ್ನು ಹೇಳಿ ತೋರಿಸ್ಬೇಕು ಅದನ್ನು. ಯಾಕಂದರೆ ಒಂದು 5 ನಿಮಿಷ ಹೆಚ್ಚಾದರೂ ತೊಂದರೆ ಇಲ್ವಂದ್ರೆ ಓಕೆ. ಒಂದು ನಿಂದಾಸ್ತುತಿ ನನಗೆ ಭಾಳ ಪ್ರಿಯವಾಗಿರೋದು. ಪುರಂದರದಾಸರು ಬರೀತಾರೆ,
ಆರು ಬದುಕಿದರೆ ಈ ಹರಿವಿನ ನಂಬಿ ತೋರು ಈ ಧರೆಯೊಳಗೆ ಒಬ್ಬರನ್ನು ಕಾಣೆ ಕೃಷ್ಣ ಅಂತ ಹೇಳಿ ವಿವರವನ್ನು ಕೊಟ್ಟು ಕೊನೆಗೆ ಹೇಳ್ತಾರೆ, ತಿರಿದುಂಬ ದಾಸರ ಕೈಲಿ ಕಪ್ಪವನ್ನು ನೀ ಕೊಂಬೆ, ನಿನ್ನ ಚರಿತೆಯನ್ನು ನಾನು ಅರಿಯೆ, ದೊರೆ ಪುರಂದರ ವಿಠಲ ನಿನ್ನನ್ನು ನಂಬಿದರೆ ತಿರುಪೆಯೂ ಹುಟ್ಟಲೊಲ್ಲದು ಕೇಳೋ. ಆದ್ರೆ ಇದರ ಅರ್ಥ ಬೇರೆ ಇದೆ, ಇದರ ಅರ್ಥ ಬೇರೆ ಇದೆ. ಇದು ಕೃಷ್ಣ ಇದನ್ನು ಹೀಗೆ ತಗೋತಾನೆ, ಶಿಶುಪಾಲನ ಮಾತುಗಳನ್ನೆಲ್ಲ ತಗೊಂಡು, ಆದರೆ ಎರಡು ತಪ್ಪನ್ನ ನಾನು ಸಹಿಸಕ್ಕಾಗಲ್ಲ ಅಂತ ಹೇಳಿ ನಾರದರಿಗೆ ಮತ್ತು ಮಿಕ್ಕ ಮುನಿಗಳಿಗೆ ಹೇಳ್ತಾರೆ, ಎಲ್ಲವನ್ನೂ ಮರೆತು ಬಿಡೋಣ, ಆದರೆ ಎರಡು ತಪ್ಪುಗಳಿದೆಯಲ್ಲ ಇವನು ಮಾತಾಡಿದ್ದು ಇಂಥ ಸಂಭ್ರಮದಲ್ಲಿ ಸಾತ್ವಿಕರಿರುವ ಜಾಗದಲ್ಲಿ, ಅದನ್ನು ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ. ಅದ್ಯಾವುದು ಅಂದರೆ, ಈ ಮಹಾಯಜ್ಞವನ್ನು ಕೆಡಿಸುವೆನು, ಈ ಮಹೀಶನ ಮುರಿಬೆನೆವುದೇ, ವೈಮನಸ್ಸದಿ ಬಗೆದು ಮೊರೆ ಮಾಡಿದರು ನುಡಿಯರಗ, ತಾಮಸನ ತರಿದಖಿಲ ಭೂತಸ್ತೋಮ ತುಟ್ಟಿಯ ಕೀರ್ತಿ ಫಲಿಸಲಿ ಈ ಮಹಾಚರ ಕೆರುತ ಕೊಂಡರು ದಿವ್ಯ ಕಾರ್ಮುಕವ. ಏನಂದ್ರೆ ಇಡೀ ಮಹಾಯಜ್ಞವನ್ನು ಕೆಡಿಸುವೆ. ನಮ್ಮ ಧರ್ಮದಲ್ಲಿ ಆ ಥರದ ತುಂಬ ನೀತಿಗಳು ಮತ್ತು ನಿಯಮಗಳಿವೆ. ಯಾರೇ ಯಜ್ಞವನ್ನು ಮಾಡ್ತಾ ಇದ್ರೂ ಕೂಡ ಆ ಯಜ್ಞಕ್ಕೆ ಸಹಾಯಕರಾಗಬಹುದೇ ಹೊರತು ಕೆಡಿಸುವ ಯೋಚನೆಯ ಮನಸ್ಸಿನೊಳಗೆ ಬರಬಾರದು. ಅದಕ್ಕೆ ಯಾವ್ದಾದ್ರು ಮನೆಗೆ ಪೂಜೆಗೆ ಹೋಗ್ಬೇಕಂದ್ರೆ ಮನೆ ಅಂಗಳದಲ್ಲಿದ್ದ ಕೊನೆ ಪಕ್ಷ 2 ಹೂವನ್ನಾದರೂ ತಗೊಂಡು ಹೋಗಿ, ಇಲ್ಲ 2 ತುಳಸಿ ದಳನ್ನಾದರೂ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ನಾವು ಸಹಾಯಕರಾಗಿರಬೇಕೇ ಹೊರತು ಕೆಡಿಸುವ ಯೋಚನೆಯನ್ನ ಮಾಡಬಾರದು. ಅದರಲ್ಲೂ ಮಹಾಯಾಗವನ್ನು ಮಾಡಿದ್ದಾನೆ, ಈ ಮಹಾಯಜ್ಞವನ್ನು ಕೆಡಿಸುವೆನು ಅಂತ ಹೇಳಿ ಒಂದು ಮಾತಾಡ್ದ. ಮತ್ತೆ ಇಲ್ಲಿರುವಂತಹ ಅನೇಕ ರಾಜರು, ಎಲ್ಲ ಸಾತ್ವಿಕ ರಾಜರು ಇದ್ದಾರೆ, ಅವರನ್ನ ಕಾರಣವೇ ಇಲ್ಲದೆ ಮುರಿವೆನೆಂದನು. ಈ ತಪ್ಪುಗಳನ್ನು ನಾನು ಕ್ಷಮಿಸುವುದಲ್ಲ. ತಾಮಸನ ತೊರೆದು ಅಖಿಲ ಭೂತಸ್ತೋಮ ತುಷ್ಟಿಯ ಕೀರ್ತಿ ಫಲಿಸಲಿ ಅಂತ ಹೇಳಿ ಕೊಂಡನು ದಿವ್ಯ ಕಾರ್ಮುಕವ. ಹರಿಯ ಸುದರ್ಶನ ಚಕ್ರ ಹೊರಗೆ ಬಂದಲ್ಲಿ ಯಾರ ಮೇಲೆ ಅದರ ಪ್ರಯೋಗವಾಗುತ್ತೆ ಆತ ಉಳಿಯೋದಿಕ್ಕೆ ಸಾಧ್ಯವೇ ಇಲ್ಲ. ಬೆಸಸಿದನು ಚಕ್ರವನು, ಬೆಸಸಿದನು ಚಕ್ರವನು, ಧಾರಾವಿಸರಧೂತ ಪರಿಸ್ಫುಲಿಂಗ ಪ್ರಸರ ತೇಜಕ್ಕಣ ಪರಿಷ್ಕೃತ ನವ್ಯ ಶತಭಾನು. ದೆಸೆ ದೆಸೆಗೆ ದುಬಾಳಿಸುವ ಬೆಳಗೆಸೆಯೇ ಬಂದು ಸುನೀತ ಕಂಠದ ಬೆಸುಗೆ ಬಿಡಲು ಎರಗಿದುದು ಹಾಯ್ದುದು ತಲೆ ನಭಸ್ಥಳಕ್ಕೆ. ಹರಿಗೊರಳ ಚೌದಾರೆಯಲಿ ದುರುದುರಿಸು ನೋಕಿತು ರಕುತವು. ಅದರೊಳು ಮೆರುಪ ತೇಜ ಪುಂಜ ಉಕ್ಕಿತು ಹೊದರ ಹೊಳಗಿನ ತುಳುಗು ಬೆಳಗಿನ ಜೋಕೆಯಲಿ ಜಗವರಿಯೇ ಬಂದು ಮುರಾರಿಯಂಗ್ರಿಯೊಳಗೆ ನಿಂತುದು ನಿಜ ನೆಲೆಗೆ ವಿಜಯಾಭಿಧಾನದಲ್ಲಿ ಬೆಸಸಿದನು ಚಕ್ರವನು ಹರಿ. ಬಂದದ್ದು ಹೇಗೆ? ದೆಸೆ ದೆಸೆಗೆ ಧೂಮಾಳಿಸುವ ಬೆಳಗು ಎಸೆಯ ಬಂದುದು. ಅದರ ಪ್ರಭೆಯನ್ನೇ ನೋಡಕ್ಕಾಗ್ತಾ ಇಲ್ಲ. ಬಂದುದು ನೇರವಾಗಿ ಶಿಶುಪಾಲನ ಕಂಠದ ಬೆಸುಗೆ ಬಿಡಲೆರಗಿತು.
ಕಂಠ ನಮ್ದೆಲ್ಲ ಬೆಸ್ದಿರೋ ಕಂಠ, ಆ ಬೆಸುಗೆಯನ್ನ ಬಿಡಿಸೋದ್ವಿ ಅದು ಚಕ್ರ ಮಾಡುದು. ಆ ಕಂಠದ ಬೆಸುಗೆ ಬಿಡಲು ಎರಗಿದುದು ಅದಷ್ಟೇ ಅಲ್ಲ, ಹಾಗೆ ಬೆಸುಗೆ ಬಿಟ್ಟ ತಕ್ಷಣ ಹಾಯ್ದುದು ತಲೆ ನಭಸ್ತಳೆ. ಈ ಹರಿಗೊರಳ ಹರಿದೋಗಿರುವ ಕೊರಳ ರಕ್ತದ ಧಾರೆಯಿಂದ ರಕ್ತ ಮೊದಲು ಬಂತು, ಅದರ ಹಿಂದೆಯೇ ಮಿರುಪ ತೇಜಪುಂಜ ಒಕ್ಕಿತು ಮೊದಲ ಹೊರಗಿನಲ್ಲಿ. ಒಂದು ಬೆಳಕು ಹೊರಗಡೆ ಬಂದು ಜಗವರಿಯ ಬಂದು ಎಲ್ರಿಗೂ ಕಾಣುವ ಹಾಗೆ ಬಂದು ಮುರಾರಿಯ ಅಂಗೈಯೊಳ್ಳಿ ಎರಗಿ ನಿಂತು ನಿಜ ನೆಲೆಗೆ ವಿಜಯ ಅಭಿದಾನದಲ್ಲಿ. ಇದು ಜಯ ವಿಜಯರ ಕಥೆ, ದ್ವಾರಪಾಲಕರಾಗಿತ್ತು. ವಿಜಯ ಆಗಿ ಬಂದು ನಿಂತು ನಮಸ್ಕಾರವನ್ನ ಮಾಡಿದಾಗ ಹರಿ ನಿನ್ನ ಸ್ವಸ್ಥಾನಕ್ಕೆ ಹೊರಡು ಅಂತ ಹೇಳಿ ಮೋಕ್ಷವನ್ನ ಕೊಡ್ತಾನೆ ಶಿಶುಪಾಲನಿಗೆ. ಇದು ಬರಿಯ ವಧೆಯಲ್ಲ, ಇದು ಶಿಶುಪಾಲ ವಧೆ. ಸಾಮಾನ್ಯವಾಗಿ ಅದನ್ನು ಹೇಳುತ್ತೆ ಮೇಷ್ಟ್ರು, ಅದನ್ನ ಎಲ್ಲ ಶಿಶುಪಾಲ ಮೋಕ್ಷ ಅಂತ ಕರೆಯೋಣ ಇದನ್ನ. ಯಾಕೆಂದ್ರೆ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋಕೆ ಯಾಕೆ ಕಷ್ಟ ಅಂದ್ರೆ, ನಮ್ಗೆಲ್ಲ ಇದನ್ನು ಓದ್ಬೇಕಾದ್ರೆ ಶಿಶುಪಾಲನ ಕತ್ತರಿಸ್ಬೇಕು ಅನ್ಸುತ್ತೆ, ಕೃಷ್ಣನಿಗೆ ಮುಕ್ತಿ ಕೊಡಬೇಕು ಅನ್ಸುತ್ತೆ. ಇದು ವ್ಯತ್ಯಾಸ. ಹಾಗಾಗಿ ಶಿಶುಪಾಲನಂಥವನಿಗೂ ಮೋಕ್ಷವನ್ನ ಕೊಟ್ಟು ಅವನ ನಿಜ ನೆಲೆಗೆ ಕಳುಹಿಸಿದಂಥವನು ಕೃಷ್ಣ. ಅದಕ್ಕೆ ಕೊಂದು ಸಲಹಿದನಲ್ಲ, ಕೋಪಗೊಂಡಿದ್ದಾನೆ, ಪ್ರೀತಿಸಿದ್ದಾನೆ ಅಂದ್ರೆ ಕೃಷ್ಣ ಮೋಹಿತನೂ ಅಲ್ಲ, ಸಮಸ್ಥಿತಿಯಲ್ಲಿರುವಂತ. ಕೊಂದ ಮಾತ್ರಕ್ಕೆ ಕೋಪವಿಲ್ಲ ಕೃಷ್ಣನಿಗೆ, ಕಾಪಾಡಿದ ಮಾತ್ರಕ್ಕೆ ಪಾಂಡವರ ಮೇಲೆ ಪೂರ್ತಿ ವ್ಯಾಮೋಹ ಇಲ್ಲ. ಪಾಂಡವರ ಮೇಲೆ ಪ್ರೀತಿ ಯಾಕೆ ಅಂದ್ರೆ ಅವರು ಒಳ್ಳೆ ಮಾರ್ಗದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಹೊರತು ವ್ಯಾಮೋಹ ಕೃಷ್ಣನನ್ನ ಎಂದೂ ಬಾಧೆ ಮಾಡಿದ್ದೇ ಇಲ್ಲ. ಅದಕ್ಕಾಗಿ ಅವನ ಕೃಷ್ಣ ಮತ್ತು ಗುರು. ಹೀಗೆ ಶಿಶುಪಾಲನಿಗೆ ಮೋಕ್ಷವನ್ನ ಕೊಟ್ಟು ನೃಪರೆಲ್ಲರೂ ಸುಮ್ಮನಿದ್ದಾಗ ಶಿಶುಪಾಲನ ತನುಜರು ಬಂದು ಕೃಷ್ಣನಂಗ್ರಿಗೆ ಬಿದ್ದಾಗ ಅವರನ್ನೂ ಸಂತೈಸಿ ಮೇಲುಪೋಗಿನ ವಿಧಿ ವಿಹಿತ ಕರ್ಮಾಣಿಗಳ ಮಾಡಿಸಿ ಆ ಮಕ್ಕಳಿಗೆ ಪಟ್ಟದ ಸೇಸ ತಳೆದನು ವೀರನಾರಾಯಣ. ಕೃಷ್ಣ ಅಂದ್ರೆ ಶಿಶುಪಾಲನ ರಾಜ್ಯ ಅವನಿಗೆ ಬೇಕಿದ್ದ ಇರುವ ಸಂಗತಿ. ಆ ಮಕ್ಕಳಿಗೆ ಎಲ್ಲ ಕರ್ಮವನ್ನ ಮಾಡಿಸಿ ಪಟ್ಟ ಕಟ್ಟಿಸಿ, ಬರೀ ಪಟ್ಟ ಕಟ್ಟಿಸೋದಲ್ಲ, ನೀವು ಜರಾಸಂಧನ ಮಗನಿಗೆ, ಕಂಸನ ಮಗನಿಗೆ, ಇವರೆಲ್ಲರ ಸಿಂಹಾಸನದ ಹಿಂದೆ ಕುರುಕ್ಷೇತ್ರ ಆಗುವವರೆಗೆ ನಿಜವಾಗಿ ನಿಂತವನು ಕೃಷ್ಣ. ಆ ರಾಜ್ಯದ ಮೇಲೆ ದಾಳಿಗಳಾಗದೇ ಇರಲಿ ಎನ್ನುವ ಕಾರಣಕ್ಕೆ ಯಾವ ಮನುಷ್ಯ ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ವೀರನಾರಾಯಣನ ಕಾರುಣ್ಯವಿದೆಯಲ್ಲ, ಅದು ದೊಡ್ಡದು. ಹಾಗಾಗಿಯೇ ಮುಂದೆ ದುರ್ಯೋಧನನೂ ಹೇಳ್ತಾನೆ, ಸೆಣ ಅನ್ನೋದು ಕಾದುವೇತನ ಕೈಯ ಬಾಯಲಿ. ಹರಿಯ ಕೆಣಕಿದೆಡೆಗೆ ಕೈವಲ್ಯವಿಲ್ಲ, ಕೆಣಕಿದರೆ ಮಾತ್ರ ನಮಗೆ ಕೈವಲ್ಯ, ಬೇಗ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಮಾಡೋದೇ ವಾಸಿ. ಆದ್ರಿಂದ ತಾತ ಅಂಜದಿರು ಅಂತ ಹೇಳಿ ಯೋಧನನು ಒಂದು ತೀರ್ಮಾನಕ್ಕೆ ಬರುವಂತಹ ಈ ಒಂದು ವಿಶೇಷವಾದಂತಹ ಭಾಗ ಇದು. ಶಿಶುಪಾಲನಂಥವನಿಗೂ ಮುಕ್ತಿಯನ್ನ ಕೊಟ್ಟು ವೀರನಾರಾಯಣ ಘನವಾಗಿ ನಿಲ್ಲುವಂತಹ ಪ್ರಸಂಗ. ಅದನ್ನು ಕುಮಾರವ್ಯಾಸ ಮಧ್ಯದ ಪದ್ಯಗಳೆಲ್ಲ ಯಾವಾಗಾದರೂ ಒಮ್ಮೆ ನೀವು ನೋಡಿ, ಒಂದೊಂದು ಪದ್ಯವೂ ಕೂಡ ನಮಗೆ ವೇದಾಂತವನ್ನ ಉಪನಿಷತ್ತನ್ನ ಪಾಠ ಮಾಡುವಂತಹ ಪದ್ಯಗಳು. ಅಷ್ಟು ಸದೃಢವಾಗಿ ಕುಮಾರವ್ಯಾಸ ರಚನೆ ಮಾಡಿಟ್ಟಿದ್ದಾನೆ. ಅದನ್ನ ನಿಮ್ಮ ಮುಂದೆ ಹೇಳುವ ಭಾಗ್ಯವನ್ನ ನೀವೆಲ್ಲರೂ ಸೇರಿ ನನಗೆ ಕರುಣಿಸಿದ್ದೀರಿ. ಅದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ ತಮ್ಮೆಲ್ಲರಿಗೂ ಕೂಡ. ಈ ಕಾರ್ಯಕ್ರಮ ನಡೆಯೋ ಕಾರಣವೇ ಗುರುಗಳಾದ ರಾಮಚಂದ್ರ ಅವರು, ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ, ಬಹಳ ಸೊಗಸಾದ ವಾಚನವನ್ನು ಮಾಡಿದಂತಹ ವಾಚನಕಾರರಾದಂತಹ ಡಾಕ್ಟರ್ ನರೇಂದ್ರಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ, ಮತ್ತೊಮ್ಮೆ ಕೇಳುವ ಸೂರಿಗಳು ಜನಿದವರ ಜನಾರ್ದನರು ನೀವು, ನಿಮ್ಮೆಲ್ಲರಿಗೆ ಮತ್ತು ಈ ಇಡೀ ದೇವಸ್ಥಾನವನ್ನು ರಾಮರಾಯರ
ಆಶಯದಂತೆ ನಡೆಸ್ಕೊಂಡು ಹೋಗ್ತಿರೋ ಸುಪರ್ಣ ಅವರಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತೇವೆ ಮಂಗಳ ಪದ್ಯದ ಜೊತೆಯಲ್ಲಿ. ನಮಸ್ಕಾರ. ರಾಮ ಮಂಗಳದ ಪ್ಲವಗಸ್ತೋ ಭವಕುಲ ಭೀಮ ಸುಗುಣೋತ್ತಮ ಜಯ ಸಂಗ್ರಾಮ ಶ್ರೀ